ಓಕೆ, ಎಲ್ರಿಗೂ ಆಯ್ತು ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ಸೀರೆ ಪ್ರೆಸೆಂಟ್ ನಮ್ಮನೆ ಗೃಹಲಕ್ಷ್ಮಿ. ಸೊ ಇವತ್ತಿನ ಎಪಿಸೋಡ್ ಅಂತೂ ತುಂಬ ಸ್ಪೆಷಲ್ ಎಪಿಸೋಡ್. ನಂಗಂತೂ ತುಂಬಾ ಸ್ಪೆಷಲ್. ಯಾಕಂದರೆ ನಮ್ಮ ಟೀಮ್ ಅವ್ರು ಹೇಳಿದ್ರು ಇವತ್ತು ಫುಲ್ಲು ಲೇಡೀಸ್ ಇರ್ತಾರೆ ಅಂತ. ಬಟ್ ನನಗೆ ಅವ್ರ ಮೇಲೆ ಯಾಕೋ ನಂಬಿಕೆ ಇಲ್ಲ. ಸೊ ನೀವೇ ನೋಡಿ, ಬನ್ನಿ. ಸಾರಿ ಮೊನ್ನೆ ಮಿಸ್ ಆಗಿದೆ ಅನ್ಸುತ್ತೆ, ಸಾರಿ. ಇಷ್ಟು ಜನ ಲೇಡೀಸಾ? ಸೀರಿಯಸ್ಲಿ? ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಿದ್ದಾರೆ ಫುಲ್ಲು ಲೇಡೀಸ್, ನೋ ಜೆಂಟ್ಸ್. ನಾನೊಬ್ಬನೇ ಜೆಂಟ್ಸ್. ಸೊ ನಮ್ಗೆ ಈ ಥರ ಎಪಿಸೋಡ್ ಅಂದರೆ ಭಾಳ ಖುಷಿ. ಇಲ್ದಿದ್ರೆ ಅಯ್ಯೋ ಅವ್ರ ಗಂಡಂದ್ರು ಬರೋದು, ಅವ್ರ ಫ್ಯಾಮಿಲಿ ಮಕ್ಕಳು ಇರಬೇಕು. ಫುಲ್ ಲೇಡೀಸ್, ಖುಷಿಯಾಗಿದೆ ನೋಡ್ಲಿಕ್ಕೆ ಅಲ್ವಾ? ಓಕೆ, ಎಲ್ರಿಗೂ ಚೆನ್ನಾಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ಅದಕ್ಕೆಲ್ಲ ಹೆಚ್ಚಾಗಿ ಹ್ಯಾಂಡ್ಸಮ್ ಆಗಿದ್ದೀನಿ ಅಲ್ವಾ? ಅಜಯ್ ಅಲ್ವಾ? ಅವ್ರು ಹೇಳಿದ್ರು ನಮಗೆ ಚೆನ್ನಾಗಿದ್ದೀನಿ. ಓಕೆ, ಸೊ ಇಲ್ಲಿ ಯಾರಿಗೆಲ್ಲ ಮದುವೆ ಆಗಿದೆ? ನಿಮ್ಗೂ ಅದೇನ ನಾನು ಕೇಳಿದ್ದು, ಯಾರಿಗೆ ಮದುವೆ ಎಲ್ರಿಗಾಗಿದೆ ಅಂದ್ರೆ? ಓಕೆ, ನಿಮ್ಮ ಪರಿಚಯ ನೀವು ಮಾಡ್ತೀವಿ. ಫಸ್ಟ್ ಮೇಡಮ್ ನೀವು ಮಾಡಿ. ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮ ಹಸ್ಬೆಂಡ್ ನೇಮು ಶಿವಲಿಂಗಾಚಾರಿ. ನನ್ನ ಫ್ಯಾಷನ್ ಡಿಸೈನರಿಂಗ್ ಕೋರ್ಸ್ ಆಗಿದೆ. ನಾನು ಟೈಲರಿಂಗ್ ಶಾಪ್ ಓಪನ್ ಮಾಡಿದ್ದೀನಿ. ಶ್ವೇತಾ ನನ್ನ ಹೆಸರು. ನಮ್ಮ ಹಸ್ಬೆಂಡ್ ಹೆಸರು ಬಂದು ಪುನೀತ್ ಕುಮಾರು. ನಾನು ಮನೇಲಿದ್ದೀನಿ, ಹೌಸ್ ವೈಫ್ ಸರ್. ನಮ್ಮ ಹಸ್ಬೆಂಡ್ ಬಂದು ಗಾಡಿ ಓಡಿಸ್ತಾರೆ. ನನ್ನ ಹೆಸರು ಕಲಾ ಅಂತ. ನನ್ನ ಹೆಸರು ಕಲಾ ಅಂತ. ನನ್ನ ಹೆಸರು ಕಲಾ ಅಂತ. ನಮ್ಮ ಹಸ್ಬೆಂಡ್ ಹೆಸರು ಪ್ರಸನ್ನ. ನಾನು ಹೌಸ್ ವೈಫ್. ನೀವು ಯಜಮಾನ್ರ ಹೆಸರು, ಮಕ್ಕಳು ಎಲ್ಲ ಹೇಳ್ಬೇಕು. ನಿಮಗೆ ಮದುವೆ ಆಗಿಲ್ಲಲ್ಲ? ಸಾರಿ. ನನ್ನ ಹೆಸರು ಉಷಾ ಕಿರಣ್ ಎಸ್ ಅಂತ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಸೆಕೆಂಡ್ PU ಓದ್ತಾ ಇದ್ದೀನಿ. ನಮ್ಮ ಅಮ್ಮನ ಹೆಸರು ಬಂದ್ಬಿಟ್ಟು ರೋಹಿಣಿ DJ. ನಮ್ಮ ಅಪ್ಪನ ಹೆಸರು ಬಂದು ಶ್ರೀಧರ್ ಮೂರ್ತಿ CR. ನಮ್ಮಪ್ಪ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ. ನಮ್ಮಮ್ಮ ಅಂಗಡಿ ನೋಡಿಕೊಂಡು ಟೈಲರ್ ಕೆಲಸ ಮಾಡ್ತಾ ಇದ್ದಾರೆ. DJ ಹಾಕೊಂಡೆ ಟೈಲರಿಂಗ್ ಕೆಲಸ ಮಾಡ್ತಾರೆ. 2 in 1 ಅನ್ಕೋಬಹುದು. ನನ್ನ ಹೆಸರು ಕವಿತಾ ಅಂತ. ನಮ್ಮ ಹಸ್ಬೆಂಡ್ ನೇಮ್ ಶ್ರೀಧರ್ ಮೂರ್ತಿ ಅಂತ, ಹೌಸ್ ವೈಫ್. ಅವ್ರ ಹೆಸರು ನೀವು ಹೇಳ್ಬಿಡಿ, ನೀವು ಹೇಳಿ. ನನ್ನ ಹೆಸರು ಭಾನು. ನಮ್ಮ ಮನೆಯವ್ರ ಹೆಸರು ಮಂಜು. ಮನೆಯಲ್ಲಿ ಹೌಸ್ ವೈಫ್. ನನ್ನ ಹೆಸರು ಪ್ರೀತಿ ಅಂತ. ಹಸ್ಬೆಂಡ್ ಹೆಸರು ಬಂದು ಅಕ್ಷಯ್. ನಾ ಹೌಸ್ ವೈಫ್. ನನ್ನ ಹೆಸರು ಸ್ಫೂರ್ತಿ ಅಂತ. ಹಸ್ಬೆಂಡ್ ಸುರೇಶ್ ಕುಮಾರ್. ನನಗೊಬ್ಬ ಮಗ ಇದ್ದಾನೆ, ಬೇವಿನಗೌಡ. ನಾನು BCom ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅಕೌಂಟೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಿದ್ದೀನಿ. ಬಾಯಟ್ ಮಾಡಿ ಬಂದಿದ್ದಾರೆ. ನನ್ನ ಹೆಸರು ಸುಧಾ. ಸುಧಾಕ್ಕಜಿ ಅವ್ರು ಮಾತಾಡ್ಬೇಕು. ನನ್ನ ಹೆಸರು ಸುಧಾ. ನಮ್ಮ ಹಸ್ಬೆಂಡ್ ನೇಮ್ ಬಂದ್ಬಿಟ್ಟು ಪ್ರಕಾಶ್, ಹೌಸ್ ವೈಫ್ ಆಗಿದ್ದೀನಿ. ನನ್ನ ಹೆಸರು ಸ್ನೇಹ ಅಂತ. ನಮ್ಮ ಮನೆಯವ್ರ ಹೆಸರು ಪ್ರಭಾಕರ್. ನನಗೆ 2 ಮಕ್ಕಳಿದ್ದಾರೆ, ಪವನ್ ಪೂರ್ವಿಕ್ ಅಂತ. ನನ್ನ ಹೆಸರು ಅನಿತಾ ಅಂತ. ನಮ್ಮ ಮನೆಯವ್ರ ಹೆಸರು ರವಿಶಂಕರ್ ಅಂತ, ಹೌಸ್ ವೈಫ್. ನನ್ನ ಹೆಸರು ಪದ್ಮಾವತಿ ಅಂತ. ನಮ್ಮ ಯಜಮಾನ್ರ ಹೆಸರು ಪುಟ್ಲಿಂಗಯ್ಯ. ನಾವು ಹೌಸ್ ವೈಫ್. ಪುಟ್ಲಿಂಗನವರು ಮಗ ಇದ್ದಾನೆ, ರೋಹಿತ್ ಗೌಡ. ನನ್ನ ಹೆಸರು ಪ್ರಭಾ ಅಂತ. ನಮ್ಮ ಯಜಮಾನ್ರ ಹೆಸರು ಆನಂದ್. ನನಗಿಬ್ರು ಮಕ್ಕಳಿದ್ದಾರೆ, ತೇಜು, ಇಶು. ಇವಳು ಇಶು, ಅವಳು ತೇಜು. ನನ್ನ ಹೆಸರು ರಾಧಿಕಾ. ನಮ್ಮ ಹಸ್ಬೆಂಡ್ ಹೆಸರು ಶ್ರೀವತ್ಸ. ನನ್ನ ಮಗ ಇವನು ಪಾರ್ದು ಶ್ರೀವತ್ಸ. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ ಸರ್? ದೇವನಹಳ್ಳಿ ಹತ್ರ ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ. ಎಲ್ಲ ಹೆಸರು ಹೇಳಿ. ಹೇಳಿ ನೀವು. ನನ್ನ ಹೆಸರು ನಂಜಮ್ಮ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೀನಿ. ನನ್ನ ಹೆಸರು ನಂಜಮ್ಮ. ಮಗನ ಹೆಸರು ಉಮೇಶ. ಸೊಸೆ ಹೆಸರು ಶಿಲ್ಪ. ಮೊಮ್ಮಕ್ಕಳ ಹೆಸರು ರಂಜಿತ್ತು, ಬಬಿತ್ತು. ಯಜಮಾನ್ರು ಹೆಸರು ವೆಂಕಟೇಶು. ಇವಂಗೆ ಕರಿತಿದ್ರು ಅವ್ರನ್ನ ವೆಂಕಟೇಶು. ರೀ ಅಂತ ಕರಿತಿದ್ದ. ಮತ್ತೆ ವೆಂಕಟೇಶ್ ಅಂದ್ರೆ ಬಿಡ್ತಾರ. ಈಗ ಎಲ್ಲ ಕರ್ಕೋತಾರೆ. ಅವಾಗ ಹಿಂದಿನ ಕಾಲದಲ್ಲಿ ವೆಂಕಟೇಶ್ ಅಂದ್ರೆ ಕರಿಬೇಕಿತ್ತು. ದೊಣ್ಣೆ ತಗೊಂಡು ಹೊಡಿಯೋರು. ವೆಂಕಿ ಕಮಿಂಗ್ ಡಾರ್ಲಿಂಗ್ ಕರಿಬೇಕಿತ್ತು. ಇಲ್ಲ, ಆ ತರ ಇಲ್ಲ ಅವಾಗ ಹಿಂದಿನ ಕಾಲದಲ್ಲಿ ಅಲ್ವಾ? ಈಗೆಲ್ಲ ಡಾರ್ಲಿಂಗ್ ಕಮೀನ್. ಈಗಂದ್ರೆ ಯಜಮಾನ್ರನ್ನ ಅಪ್ಪಿ ಪಾಪು ಅಂತೆಲ್ಲ ಕರೀತಾರೆ. ನಾವೊಂದು ಕರೆದ್ರೆ ಬಿಟ್ಟಿದ್ದ ಪಾಪು, ಚಿನ್ನು, ಲವ್, ಅಬ್ಬಿ. ನೋಡಿ ಅಲ್ಲೊಂದು ಅಬ್ಬಿ ನೋಡಿ, ಅವ್ರ ಅಬ್ಬಿ ಅಂತ ಕರೀತಾರೆ. ನೀವೆಲ್ಲ ಕರಿತೀರಾ? ಪುನಿ ನೋಡಿ ಹೆಸರು ತೆಗೆದು. ನೀವು
ರೀ ಅವ್ರಿಗೆ ಹೇಳಿದ್ಮೇಲೆ ರೀ ಅನ್ನೋದಲ್ಲ. ನೀವು ನೀವು ಹೆಸರಿಟ್ಟೆ ಹೇಗೆ? ಅಕ್ಷಯ್. ಅಕ್ಷಯ್ ಅಂತನಾ? ನೀವು ಸುರಿ ಅಂತೀವಿ. ಅದೇನು ಸುರಿತಾರೆ? ನೀವು ಅಕ್ಕು ಎಲ್ಲ ಕಟ್ಟು ನೋಡಿ ನೋಡಿ ಅಮ್ಮ, ನೋಡಿ ಪಕ್ಕು, ಸುರಿ, ಕುರಿ, ಹರಿ ಎಲ್ಲ. ಈಗಿನ ಕಾಲದ ವಾತಾವರಣ ಹಂಗೆ. ತೆಂಗಿನಕಾಯಿ ತುರಿ. ಹಿಂದಿನ ಕಾಲದ ವಾತಾವರಣದಲ್ಲಿ ನಮಸ್ಕಾರ ಮಾಡೋರು ಯಜಮಾನ್ರಿಗೆ, ಇವಾಗ ನಮಸ್ಕಾರ ಮಾಡೋರು. ಬಾಬಾ ಚೆನ್ನಾಗಿ ಹೇಳ್ತೀರಮ್ಮ. ಜಾಸ್ತಿ ಹಂಗೆ. ಒಂದು ದಿನ ಯಾರು ನಮಸ್ಕಾರ ಮಾಡಿದ್ದಾರೆ? ಯಾರು ಮಾಡಿದಾರ? ಒಂದು ಪೂಜೆ ಬರುತ್ತಲ್ಲ, ಅದೇ ಆ ಟೈಮಿಗೆ ಒಂದು ಹಿಂಗ್ ಮಾಡಿ ಆಮೇಲೆ ಕಾಲ್ ಮುರ್ದು ಹಾಕಿದ್ರು ಕ್ಷಣಕ್ಕೊಂದು ಹಿಂಗ್ ಮಾಡ್ಬೇಕು. ನಿಮ್ಗೆಲ್ಲ ಒಂದು ಭಯ ಇತ್ತು, ಗಂಡ ಅಂದ್ರೆ ಒಂದು ಅಲ್ಲಿ ಬರ್ತಾ ಇದ್ದಂಗೆ ಓಡ್ತಿದ್ರು, ಕಿಚನ್ ಅಲ್ಲಿ ಓಡ್ತಿದ್ರು. ಎಲ್ಲೆಲ್ಲ ಓಡೋಗ್ಬೇಕಾಯ್ತು. ಈಗ ಇವಾಗ ಯಾರು ಓಡೋಗಲ್ಲ. ಈಗ ಬಂದ್ರು ಅಷ್ಟೇ. ಅವನೊಂಚೂರು ಲೇಟ್ ಆಗಿ ಬರ್ಲಿಕ್ಕಿಲ್ಲ, ಕೆಲಸ ಮುಗಿಸ್ಕೊಂಡು ಪಾಪ ಟೆನ್ಷನ್ ಅಲ್ಲಿ. ಏನ್ ಲೇಟ್ ಆಗಿ ಬಂದಿದ್ದು? ಏನಪ್ಪ ಲೇಟ್ ಆಗಿ ಬಂದೆ? ಯಾರ ಜೊತೆ ಹೋಗಿದ್ದೆ? ಯಾರಿಗೆ ಮೆಸೇಜ್ ಮಾಡಿದ್ದೆ? ಕೊಡು ಫೋನ್. ಈ ಫೋನ್ಗಳು ಬೇರೆ ಬಂದ್ಬಿಟ್ಟವಲ್ಲ, ದರಿದ್ರ ಅದು ಮೆಸೇಜು. ನೀವ್ ಈಗಿನ ಕಾಲದಲ್ಲಿ ಹುಡ್ತಿದ್ರೆ ಈಗಿನ ಕಾಲದಾಗ ಹುಟ್ಟಿದ ಪ್ರಶ್ನೆನೇ ಬೇರೆ. ನನ್ನ ಹೆಸರು ಗಾಯತ್ರಿ, ನಮ್ಮ ಯಜಮಾನ್ರ ಹೆಸರು NB ಶಂಕರಪ್ಪ. 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಒಬ್ಬನೇ ಮಗ. ಲಕ್ಷ್ಮಿ, ಸಪ್ನ, ಮಮತಾ, ಲಾಸ್ಟ್ ಹರೀಶ್. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆಗೆ? ನಮ್ಮ ಮದುವೆ ಆಗಿ 43 ವರ್ಷ. 43 ವರ್ಷ ಆಯ್ತಾ? 43 years. ಯಜಮಾನ್ರು ಯಜಮಾನ್ರಿದ್ದಾರೆ, ಮನೇಲಿದ್ದಾರೆ ಈಗ? ಮನೇಲಿದ್ದಾರೆ. ಮಕ್ಕಳೆಲ್ಲ ದುಡಿತಾರಲ್ವಾ, ಇವಾಗ ಯಾರು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲ ಮನೇಲಿದ್ದಾರೆ. ನನ್ನ ಹೆಸರು ಲತಾ ಅಂತ, ಯಜಮಾನ್ರ ಹೆಸರು ಹನುಮಂತ ರೆಡ್ಡಿ, ಹೌಸ್ ವೈಫು. 3 ಜನ ಮಕ್ಕಳು, ಅಜಯ್ ಕುಮಾರ್, ಚೈತ್ರ, ತುಳಸಿರಾಮ್. ನಿನ್ನ ಹೆಸರು ಹೇಳ್ಬಿಟ್ಟ? ಪುಷ್ಪಿತಾ. ಪುಷ್ಪಿತಾ. ನಿನ್ನ ಹೆಸರು? ದೀಪ್ತಿ. ದೀಪ್ತಿ. ತೇಜಶ್ರೀ ದೇವಿ. ತೇಜಶ್ರೀ ದೇವಿ. ಇಶಿತಾಶ್ರೀ. ಹಿತಶ್ರೀ. ಜೀವಿಕಾ. ಜೀವಿಕಾ. ಇವು ಇಲ್ಲೂ ಎಲ್ಲ ಲೇಡೀಸಾ? ನಿಮ್ದೇನಾದ್ರು ಲೇಡೀಸ್ ಕ್ಲಬ್ ಏನಾದ್ರು ಇದೆಯಾ? ಇದೆಯಾ? ಮದುವೆ ಆದಾಗ ನಿಮ್ಗೆ ಎಷ್ಟು ವರ್ಷ ಅಂತ? ಅವಾಗ 18 ವರ್ಷ. ಸೊ ನೋಡಿ, ಆಗ ಅಷ್ಟು ಮೆಚುರಿಟಿ ಇರಲ್ಲ. ಸೊ ಅತ್ತೆ ಮನೆಗೆ ಹೋದಾಗ ಹೆಂಗಿತ್ತು ಆ ವಾತಾವರಣ? ಎಷ್ಟು ಕಷ್ಟ ಇತ್ತು ನಿಮ್ಗೆ? ಏನ್ ಅಪ್ಪರು ಅಂದ್ರೆ ರಾಗಿ ಬಿಸೋದು, ಭತ್ತ ಕುಟ್ಟೋದು, ಅಡಿಗೆ ಮಾಡೋದು, ಆಳ್ಗಳಿಗೆ ಊಟಕ್ಕೆ ಹಾಕೋದು, ಶಿವ ಅಂತ ಮಲ್ಕೊಳ್ಳೋದು, ಹೊಲ್ಕೊಳ್ಳೋದು, ಸೌದೆ ಹೊಂಚೋದು, ದನ ಕಸ ಗುಡ್ಸಾಕೋದು, ದನ ಕಾಯೋದು. ಯಜಮಾನ್ರು ಹೆಂಗಿದ್ರು? ಜೋರಿದ್ರ ಪಾಪ ಇದ್ರ? ಏನಿಲ್ಲ, ನಮ್ ಲೆವೆಲ್ಗಿದ್ರು. ನಮ್ ಲೆವೆಲ್ ಮೇಂಟೈನ್ ಮಾಡಿ ಇಟ್ಟಿದ್ರಿ ಯಜಮಾನ್ರನ್ನ? ನೀವು ಹೇಳ್ದಂಗೆ ಕೇಳ್ತಿದ್ರಾ? ಕೇಳೋರು. ಹೌದಾ? ಸೊ ಒಂಚೂರು ರಿಕಾಲ್ ಮಾಡಿ, ಒಂಚೂರು ಹಿಂದಕ್ಕೆ ಹೋಗಿ. ಫಸ್ಟ್ ಮುತ್ತು ನೀವು ಅವ್ರಿಗೆ ಕೊಟ್ಟಿರೋದು, ಅವ್ರು ನಿಮಗೆ ಕೊಟ್ಟಿರೋದ? ನಾಚಿಕೆ ಆಯ್ತು ಅವ್ರಿಗೆ? ಅವಾಗೆಲ್ಲ ಆ ಥರ ಇಲ್ಲ, ಕೊಡೋದು ಎಲ್ಲ ಇರ್ಲಿಲ್ಲ. ಹೌದೌದು, ಕೊಡೋದಿಲ್ಲ. ಅಲ್ಲಲ್ಲ, ಮುತ್ತಂದ ತಕ್ಷಣ ಇವರಿಗೆ ನಾಚಿಕೆ. ಮತ್ತೆ ಮುತ್ತು ಕೊಡಂದ್ರೆ ಇವಾಗ ಅದೆಲ್ಲ ನಾವು ಹೇಳಕ್ಕಾಗಲ್ಲ. ಅದೆಲ್ಲ ಯಾವ್ದಾವ ಟೈಮಲ್ಲಿ ವಾತಾವರಣ ಅಷ್ಟೇ. ಈಗೆಲ್ಲ ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಹೋಗ್ತಾರೆ, ಅವಾಗ ಹಿಂಗೆ ಹಿಡ್ಕೊಂಡವ್ರು ಬಿಡೋರ? ಮತ್ತೆ ಹೇಳ್ರಿ. ದೂರ ದೂರ ಇರ್ಬೇಕು, ದೂರ ದೂರ ಇಟ್ಕೊಳ್ಳೋದ? ಎತ್ಕೊಂಡು ಹೊತ್ಕೊಂಡು ಕೈಗೆ ಹಿಡ್ಕೊಂಡು ಹೋಗ್ತಾರೆ, ಅವಾಗ ಹಿಂಗೆ ಕೈ ಹಿಡ್ಕೊಂಡು ಹೋಗಿತ್ತ ರೋಡಲ್ಲಿ ಗಂಡನ್ನ? ಇಲ್ಲ, ಅವರೇ ಕೊಟ್ಟಿರ್ಬೋದು. ನೆನ್ಪೈತೆ, ಅದನ್ನ ನಾನು ಹೇಳಕ್ಕಾಗಲ್ಲ ಇವಾಗ. ನೆನ್ಪೈತೆ, ಟಾಪ್ ಸೀಕ್ರೆಟ್ ಅದು. ಇಬ್ರು ಮಕ್ಳು ಹುಟ್ಟಿದ ಮೇಲೆ ಅದೆಲ್ಲ ಇಲ್ದಲ್ಲೇ ಮಕ್ಳು ಹುಡ್ತಾರ? ಹೇಳಿ. ನಿಮ್ ಕತೆ ಹೆಂಗೆ? ಆಗ ನಡೆದಿರೋ ಕತೆ ನಡೆದಿರುತ್ತೆ, ಇಲ್ಲ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗುತ್ತಾ? ಮಕ್ಳ ಕಿವಿ ಮುಚ್ಕೊಳ್ಳಿಲ್ಲ? ಹೇಳ್ತಾ ಇದ್ದೀನಪ್ಪ, ನಾನು ಬೇಜಾರು ಮಾಡ್ಕೋಬೇಕು. ಇಲ್ಲಮ್ಮ, ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಸೊ ನಿಮ್ಗೆ ಎಷ್ಟನೇ ವಯಸ್ಸಿಗೆ ಬಂದ್ರೆ? 22 ವರ್ಷ. 22 yearsಗೆ. ಆಗ ನೀವೇನ್ ಮಾಡ್ತಿದ್ರಿ? ನಾನು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮಾಡ್ತಿದ್ರ? ಸೊ ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಇಲ್ಲ, ಅರೇಂಜ್ ಮ್ಯಾರೇಜ್. ನಿಮ್ಗಾಗ ಲವ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಆ ಟೈಮಲ್ಲಿ? ಅವಾಗ ಇಷ್ಟೊಂದು ಪಬ್ಲಿಕ್ ಆಗ್ತಿರ್ಲಿಲ್ಲ, ಅಷ್ಟೇ ಕದ್ದು ಮುಚ್ಚಿ ಮಾಡೋರು. ಕದ್ದು ಮುಚ್ಚಿ ಲವ್ ಮಾಡೋರು? ಹೌದು, ಲವ್ ಮಾಡೋರು. ಅದೇ ಹೇಳಿದ್ನಲ್ಲ, 43 ವರ್ಷ ಆಯ್ತು. 43 years ಜರ್ನಿ ಹೇಗಿತ್ತು ಮೇಡಮ್ ಮದುವೆ ಆದ್ಮೇಲೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಜಗಳ ಆಡಿಲ್ಲ? ಜಗಳ ಆಡಿಲ್ಲ. ಅದೇ ಒಂದು ಪಕ್ಷ ಅವರು ಬೈದ್ರೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ, ನಾನೇನಾದ್ರು ಜೋರು ಮಾಡಿದ್ರೆ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ, ಅಷ್ಟೇ. ಸೊ ಈಗಿನ ಟ್ರೆಂಡಿಗೆ ಒಂದು ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಾದರೂ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು
ನಡೆದ್ರೆ ಚೆನ್ನಾಗಿರುತ್ತೆ ಜೀವನ ಅಷ್ಟು ಮಾತ್ರ ಹೇಳ್ಬೋದು. ಈಗೋ ಇರಬಾರ್ದು. ಕರೆಕ್ಟ್, ಎಕ್ಸಾಕ್ಟ್ಲಿ. ನಾವೆಲ್ಲ ಹುಡುಗಿಯರೇನು ಆಂಟಿ? ಯಾರು ಮದುವೆ ಆದ್ಮೇಲೆ ಆಂಟಿಸೆ, ಅದರಲ್ಲೂ 2 ಚೈಲ್ಡ್ಸ್ ಆದ್ಮೇಲೆ ಇನ್ನೂ ಆಂಟೀಸೆ. ಅಂದ್ರೆ ನಿಮ್ ತಲೆ ನಾವ್ ಇನ್ನು ಜಸ್ಟ್ 16 ಹುಡುಗಿರು ಅಂತಿದೆ. ನೋ ನೋ ನೋ, ಆದಿತ್ಯ ತಲೆಯಿಂದ ಕಿತ್ತಾಕಿ. ಸೊ ನಿಮ್ಗೆ ಎಷ್ಟನೇ ವಯಸ್ಸಿಗೆ ಮದುವೆ ಆಯ್ತು? ನಮಗೆ 18ಕ್ಕೆ. 18 ಇಯರ್ಸಿಗ. ಸೊ ಆಗ ನೀವೇನ್ ಮಾಡ್ತಿದ್ರಿ? ನಾವು ಅಲ್ಲಿ ಹೊಲದ ಕೆಲ್ಸಕ್ಕೆ ಹೋಗ್ತಿದ್ವಿ, ಇಲ್ಲಿ ಬಂದಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತೀವಿ. ಗಾರ್ಮೆಂಟ್ಸ್. ಸೊ ಅತ್ತೆ ಮನೆಗೆ ಹೋದ್ಮೇಲೆ ಅತ್ತೆ ಇದ್ರಾಗ ಆ ಟೈಮಲ್ಲಿ ಅತ್ತೆ ಟಾರ್ಚರ್ ಹಂಗೆಲ್ಲ ಇತ್ತು ಆ ಟೈಮಲ್ಲಿ? ಏನೇ ಇರಲಿಲ್ಲ, ಮುದ್ದಾಗಿ ಸರ್ ನೋಡ್ತಿದ್ರು, ಚೆನ್ನಾಗಿ ನೋಡ್ಕೊಂತ ಇದ್ರು. ಅಕ್ಕ ನಂಗೆ 20 ಇಯರಿಗೆ ಮದುವೆ. 20 ಇಯರ್ಸ್ ಆಯ್ತಾ? ಅಲ್ಲ 20 ವಯಸ್ಸು 20 ವರ್ಷದ ಮಾಡ್ತಿದ್ದಲ್ಲ? 20 ವರ್ಷದಲ್ಲಿ. ಸೊ ನಿಮ್ದು ಅರೇಂಜ್ ಅಲ್ಲವ? ಅರೇಂಜ್. ಅರೇಂಜ್. ಯಾರು ಫಸ್ಟ್ ನೋಡಿದ್ದು? ಅಂದ್ರೆ ನಮ್ಮ ಹಸ್ಬೆಂಡ್ ನೋಡ್ಲಿಕ್ಕೆ ನನಗೆ ನಮ್ಮ ಮನೆಗೆ ಬಂದಿದ್ರು. ಸೊ ಅವ್ರು ನೋಡಿದ ತಕ್ಷಣ ನೀವು ಓಕೆ ಹೇಳಿದ್ರ? ಓಕೆ ಆಯ್ತು. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು, ಇಬ್ರಿಗೂ ಇಷ್ಟ ಆಯ್ತು. ನಿಮ್ಮ ಯಜಮಾನ್ರಿಗೆ ಬೈತಾರ, ಜೋರಿದಾರ, ಪಾಪಿದಾರ? ನಿಜ ಹೇಳ್ಬೇಕು. ನಿಜ, ಅವ್ರೇನ್ ಜೋರಿಲ್ಲ, ನಾನು ಹೇಳ್ದಂಗೆ ಕೇಳ್ತಾರೆ. ಅವ್ರು ನಗು. ಹೌದಾ? ಅವರು ನಮ್ಮ ಮನೆ ಪಕ್ಕದಲ್ಲೇ ಇದಾರಲ್ಲ, ಅವರಿಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಪಕ್ಕನೇ. ಹಂಗಾಗಿ ನನಗೆ ಗೊತ್ತು. ಅವ್ರ ಮನೇಲಿ ಜಗಳ ಹಿಡಿದು ಕೇಳ್ತಾನೆ. ಅವ್ರ ಮನೇಲಿ ಮಾಡಿದ್ ನಮ್ಮ ಮನೆ ಕೇಳಿಸುತ್ತೆ, ನಾವ್ ಮಾಡಿದಾಗ ಅವರು ಕೇಳಿಸುತ್ತೆ. ಆದ್ರೆ ಜೋರಲ್ಲ, ಏನಾದ್ರೂ ವಿಷಯದಲ್ಲಿ ಜಗಳ ಆದಾಗ ಮಾತಾಡಿ ವಾದ ಹಾಗೆ ನೀವು ಈ ಕಡೆ ಮನೇಲಿ ಆಗಲ್ವಾ? ಅಲ್ಲಿ ನೋಡಿ ಜಗಳ ಆಡ್ತಾರೆ, ಖುಷಿ ಪಡಲ್ವಾ? ಆ ತರ ಎಲ್ಲ ಮಾಡಲ್ಲ. ನೀವು ಸಪೋರ್ಟ್ ಬಿಡಿ ಅವ್ರಿಗೆ. ನಿಮ್ಮ ಮನೆಯವರು ಸೈಲೆಂಟಾ? ಸೈಲೆಂಟ್ ಸರ್, ನಾನು ಸ್ವಲ್ಪ ಜೋರು. ಮತ್ತೆ ಇಲ್ಲಿ ಸಾಫ್ಟ್ ಆಗಿದ್ದೀರಾ, ಏನು ಗೊತ್ತೇ ಇಲ್ಲ ನನಗೆ. ಅಯ್ಯೋ ಏನ್ ನಡೀತಿದೆ? ಅಷ್ಟು ಜೋರಲ್ಲ, ಸ್ವಲ್ಪ ಜೋರು ಅಷ್ಟೇ. ಸೊ ನಿಮ್ದು ಅರೇಂಜ್ ಅಲ್ಲವಾ? ನಮ್ದು ಅರೇಂಜ್ ಮ್ಯಾರೇಜ್, ಫ್ಯಾಮಿಲಿಲೇ ಆಗಿದೆ. ಫ್ಯಾಮಿಲಿ ಆಗಿರೋದ? ಸೊ ಮದುವೆ ಆದ್ಮೇಲೆ ಲೈಫ್ ಹೆಂಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಡಿಫ್ರೆನ್ಸ್ ಏನಾರ ನೋಡಿದ್ರಿ ಮದುವೆ ಆದ್ಮೇಲೆ? ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಿ ಮದುವೆ ಆದ್ಮೇಲೆ ಪ್ರತಿಯೊಂದು ಚೇಂಜ್ ಆಗುತ್ತೆ ಅಂತ. ಸೊ ನಿಮ್ಮ ಲೈಫಲ್ಲಿ ಏನಾದ್ರು ಚೇಂಜ್ ಆಯ್ತು? ಈ ನಾವು ನಮ್ಮ ಅಪ್ಪ ಅಮ್ಮನೊಟ್ಟಿಗೆ ಇದ್ದೀವಿ, ಅದೊಂದು ನನಗೆ ಖುಷಿ. ನಮ್ಮ ಅಪ್ಪ ನಮ್ಮ ತಂದೆ ತಾಯಿ ಜೊತೆಲೇ ಇದ್ದೀವಿ. ಅವ್ರು ನಮ್ಮ ಮಾವ ತೀರ್ಕೊಂಡಿದ್ದಾರೆ, ನಮ್ಮ ಅತ್ತೆ ಊರಲ್ಲೇ ಇದ್ದಾರೆ, ಅವಾಗ ಬರ್ತಾರೆ ಹೋಗ್ತಾರೆ ಅಷ್ಟೇ. ಮೇಡಮ್ ಹೇಳಿ, ನಿಮ್ಮ ಯಜಮಾನ್ರು? ಸೈಲೆಂಟ್ ಅವರು, ತುಂಬ ಸೈಲೆಂಟ್. ಮಾತಾಡ್ತಾರೆ, ನಾನು ಅಷ್ಟು ಮಾತಾಡೋದಿಲ್ಲ. ನಾನು 10 ಮಾತಾಡಿದ್ರೆ ಅವ್ರು ಒಂದೇ ಮಾತಾಡೋದು. ಹಂಗಿದ್ರೆ ಕಷ್ಟ ಅಲ್ವಾ ಜೀವನ? ಏನಿಲ್ಲ, ಚೆನ್ನಾಗಿದೆ. ಹಂಗಿದ್ರೇನೆ ಸರಿ ಅಲ್ವಾ? ಹಂಗಿದ್ರೇನೆ ಸರಿ. ಬೈತಿರ್ತೀರಾ? ಹೆಂಗೆಲ್ಲ ಬೈತೀರಾ ಮೇಡಮ್? ಅದು ಹೇಳಕ್ಕಾಗಲ್ಲ. ಅಂದ್ರೆ ಡಿಸೈನ್ ಆಗಿ ಬೈತೀರಾ? ಅಯ್ಯೋ ಎಲ್ಲ. ಮೇಡಮ್ ಎಲ್ಲಿದ್ದಾರೆ ಯಜಮಾನ್ರು? ಮನೇಲಿದ್ದಾರೆ. ಮನೇಲಿ ಏನ್ ಮಾಡ್ತಾವ್ರೆ? ಡ್ಯೂಟಿಗೆ ಹೋಗ್ತಾರೆ, ಸೆಕೆಂಡ್ ಶಿಫ್ಟ್. ಸೆಕೆಂಡ್ ಶಿಫ್ಟಾ? ನೀವು ಅವ್ರು ಜಾಸ್ತಿ ಲವ್ ಮಾಡ್ತಾರೆ, ಅವ್ರು ನಿಮ್ಮ ಜಾಸ್ತಿ ಲವ್ ಮಾಡ್ತಾರೆ? ಇಬ್ರು. ನಿಮ್ಗೆ ಎಷ್ಟು ವರ್ಷ ಅಂದ್ರೆ ಮದುವೆಗೆ? ನಮಗೆ 10 ಅಂತ. 10 ಇಯರ್ಸ್ ಆಯ್ತಾ? ಮಕ್ಕಳು? ಒಬ್ಳು ಮಗಳು ಹರ್ಷಿತಾ ಅಂತ. ಹೌದಾ? ನೀವು ಮನೇಲಿ ಹೆಂಗ್ ಜಗಳ ಆಡಲ್ವಾ? ಜಗಳ ಆಡಲ್ವಾ ಮನೆಯಲ್ಲಿ? ಪಕ್ಕ ಜೋರಾಗಿ ಆಡ್ತೀರ ಅನ್ಸುತ್ತಲ್ವಾ? ಇಲ್ಲಿ ಸುಮ್ಮನೆ ಮಾತಾಡೋದಿಲ್ಲ ಅಂದ್ರೆ ಮನೆಯಲ್ಲಿ? ಮತ್ತೆ ಅವ್ರು ಯಾರೋ ಹೇಳಿದ್ರು, ಇವ್ರು ಕೇಳಿದ್ರು ಕುಕ್ಕರ್ ಎಲ್ಲ ಬಿಸಾಕ್ತೀರಂತೆ. ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮೇಡಮ್? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅದು ಯಾವ ಸ್ಟೋರಿ ಚೆನ್ನಾಗಿದೆ ಒಂಚೂರು ಹೇಳ್ತೀರಾ? ಅವ್ರನ್ನೇ ಕೇಳ್ಬೇಕು, ನನ್ಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ಇಲ್ಲಿ ಆಕ್ಚುಲಿ ತಪ್ಪೇನು ಗೊತ್ತಾ, ನಿಮ್ಮ ಹತ್ರ ನಿಮ್ಮ ಕತೆ ಕೇಳ್ಬೋದು, ಬೇರೆಯವ್ರ ಕತೆ ನಿಮ್ಮ ಹತ್ರ ಕೇಳ್ಬೋದು. ಗಂಡರ ಮನೆ ಕತೆ ಕೇಳೋದ್ರೆ ಇಷ್ಟ ಅಲ್ವಾ ನಮ್ಗೆ? ನಾನೇನಾದ್ರೂ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಅದನ್ನ ಕೇಳಬೇಕು. ಏನು ಆಪೋಸಿಟ್ ಮಾತಾಡಂಗಿಲ್ಲ. ಅಂದ್ರೆ ನಾನು ಬೇಡದಿರೋದೇನು ಹೇಳಲ್ಲ, ಬೇಕಾಗಿರೋದನ್ನೇ ಹೇಳ್ತೀನಿ. ಅವ್ರೇನಾದ್ರೂ ಕೇಳಲಿಲ್ಲ ಅಂದ್ರೆ ಭರ್ಜರಿ ಬೈತೀನಿ, ಕೋಪ ಮಾಡ್ಕೊಂತೀನಿ. ಅಂದ್ರೆ ಅವ್ರಿಗೆ ಊಟ ಮಾಡ್ಕೊಡಲ್ಲ, ಅಡುಗೆ ಮಾಡ್ಕೊಡಲ್ಲ, ಉಪವಾಸ ಇಡ್ತೀನಿ. ಅಷ್ಟೇ, ಸೀರಿಯಸ್ ಆಗಿ ಅಷ್ಟೇ. ಆಮೇಲೆ ಬೆಳಗ್ಗೆ ಅಯ್ಯೋ ನಮ್ಗೆ ಮಾಡಿ ಸರ್. ಏನಿಲ್ಲ ಸರ್, ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ನಾನು ಇಷ್ಟು ಸ್ಟ್ರಾಂಗ್ ಇದೀನಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸರ್ ಜೀವನ. ಹಿಂಗೆ ನಿಮ್ಮಂತವ್ರನ್ನ ಕಟ್ಕೊಂಡೆ ನಮ್ಮ ಜೀವನ. ಏನು ಮಾಡಕ್ಕಾಗಲ್ಲ ಸರ್. ಅದು ಏನ್ ಗೊತ್ತಾ, ಮದ್ವೆ ನಮ್ದು ಅರೇಂಜ್ ಮ್ಯಾರೇಜ್ ಆಗಿರೋದು. ನಮ್ಮ ಅಪ್ಪ ಅಮ್ಮ ಫಿಕ್ಸ್ ಮಾಡ್ಕೊಂಡಿರೋ, ನಮಗ್ ಗೊತ್ತೇ ಇರ್ಲಿಲ್ಲ. ಅವ್ರು ಫಿಕ್ಸ್ ಮಾಡ್ಕೊಂಡು ಆದ್ಮೇಲೆ 2 ವರ್ಷಕ್ಕೆ ನಮ್ಗೆ ಹೇಳಿದ್ರು, ಈ ತರ ಫಿಕ್ಸ್ ಮಾಡಿದೀವಿ, ಮಾಡ್ಬೇಕು ಅನ್ಕೊಂಡಿದೀವಿ ಅಂತ. ನಮ್ದು ಅರೇಂಜ್ ಮ್ಯಾರೇಜ್ ಹಂಗಾಗಿ ನಮ್ದು. ನನ್ಗೆ ಕೋಪ ಏನ್ ಗೊತ್ತಾ, ಅದಾದ್ಮೇಲೆ 2 ವರ್ಷಕ್ಕೆ ನಮ್ದೆಲ್ಲ ಪರಿಚಯ ಆಯ್ತು, ನಂಗೂ ನಮ್ಮ ಹಸ್ಬೆಂಡ್ಗೂ ಎಲ್ಲ. ಮದ್ವೆಗೂ ಮುಂಚೆ ಕಾಲು ಮೆಸೇಜ್ ಓಕೆ. ಮದ್ವೆಗೂ ಮುಂಚೆ ವಂಡರ್ಲಾ ಅಂತೆ, ಲಾಲ್ ಬಾಗು, ಕಬ್ಬನ್ ಪಾರ್ಕ್ ಎಲ್ಲ ಕರ್ಕೊಂಡು ಹೋಗೋರು. ಆಫ್ಟರ್ ಮ್ಯಾರೇಡ್ ನಾನ್ ಕರೆದ್ರು ಬರಲ್ಲ, ಕೆಲಸ ಅಂತಾರೆ. ನಂಗೆ ಅದಕ್ಕೆ ಕೋಪ ಬರಲ್ವಾ ಸರ್? ಅದಕ್ಕೆ ಕ್ಲಾಸ್ ತಗೋತೀನಿ. ತಪ್ಪೇನಿಲ್ಲ ಸರ್, ನ್ಯಾಯ ಅಂದ್ರೆ ನ್ಯಾಯ ಅಷ್ಟೇ. ಸೊ
ಸೊ ಮದ್ವೆ ಆದ್ಮೇಲೆ ಹನಿಮೂನಿಗೆ ಎಲ್ಲೋದ್ರಿ? ಅವನ ಹನಿಮೂನ್ಗೂ ಕರ್ಕೊಂಡು ನಿಮ್ ಕೋಪ ಫಸ್ಟ್ ಹೆಂಗ್ ಬೈತೀರ? ಗುಬಾಲ್ ಅಂತೀನಿ ಸರ್. ಗುಬಾಲ್ ಅಂತ ಯಜಮಾನ್ರನ್ನ ಗುಬಾಲ್ ಅಲ್ಲ, ಫ್ಯಾಕ್ಟ್ ಹೇಳ್ತೀನಿ. ಇಲ್ಲಿ ಯಾರೋ ಒಬ್ರು ಬೈದಿರೋದನ್ನ ಹೇಳಲಿಲ್ಲ, ಬಟ್ ನಾನು ಇರೋದು ರಿಯಲ್ ಆಗಿ ಹೇಳ್ದೆ ಅಷ್ಟೇ ಅಲ್ವಾ? ಒಬ್ಳೆ ಅಂತ ಹೇಳಲ್ಲ, ಈಗಿನ ಕಾಲ ಇದೇ ಪ್ರಪಂಚನೇ ಹಂಗೈತಿ, ಏನು ಮಾಡಕ್ಕಾಗಲ್ಲ. ಗುಬಾಲ್ ಅಂತೀರ, ಆಗ ಅವ್ರೇನಂತಾರೆ? ಏನಂತಾರೆ ಅಂದ್ರೆ ನೀವು ನನಗ ನಾನು ಯಜಮಾನ್ ಅಂತ ಅನ್ಕೊಳ್ಳಿ, ಬೈರಿ ನನಗೆ ಗುಬಾಲ್ ಅಂತ ಬೈರಿ ಬೈರಿ. ಗುಬಾಲ್ ಹೇಳಿದ ಅರ್ಥ ಆಗಿಲ್ವೇನೋ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನಾನು ಗುಬಾಲ್. ನೀವು ಕೋಪ ಮಾಡಿ ಬೈದಿರ್ತೀರ, ಆದ್ರೂ ಸುಮ್ಮನೆ ಇರ್ತಾರೆ ಪಾಪ. ಇರ್ಲಿ, ನಾನು ಹೆಂಡತಿ ಅವ್ರಿಗೊಂದು ಲವ್ ಇರುತ್ತಲ್ವಾ, ಆಮೇಲೆ ನಿಮ್ಗೊಂಚೂರು ಹರ್ಟ್ ಆಗುತ್ತೆ. ಸರ್ ನಂಗೆ ಬೈಬಾರ್ದಿತ್ತು, ತುಂಬಾ ಜೋರಾಗಿ ಬೈದೆ. ಸೊ ಆಗ ನೀವು ಅದನ್ನ ಹೆಂಗೆ ಕವರ್ ಅಪ್ ಮಾಡಲಿ? ನಾನು ಕಾಂಪ್ರಮೈಸ್ ಆಗೋ ಸೀನ್ ಒಂದೆರಡು ದಿನ ಸಮಾಧಾನ ಆಗ ಅವರೇ ಬಂದು ಮಾತಾಡಿಸ್ತಾರೆ. ಅವರೇ ಬರ್ಬೇಕು, ನಾನಾಗ ನಾನು ಮಾತಾಡ್ಸೋದಿಲ್ಲ. ನೋ, ಅಂದ್ರೆ ನನ್ನ ಕಡೆಯಿಂದ ಬೇಕಾಗಿ ಮಿಸ್ಟೇಕ್ ಆಗಲ್ಲ, ಅವರೇ ಮಿಸ್ಟೇಕ್ ಮಾಡಿರೋದಲ್ವಾ, ಸೊ ಅವರೇ ಸಾರಿ ಕೇಳಿ ಅಷ್ಟೇ. ನನ್ನ ಕಡೆಯಿಂದ ಮಿಸ್ಟೇಕ್ ಆದ್ರೆ ಬಟ್ ಒಂದು ವೇಳೆ ಓಕೆ ಸರ್, ನಿಮ್ ಕಡೆಯಿಂದ ಮಿಸ್ಟೇಕ್, ಅದು ನಿಮ್ ಪಾಯಿಂಟ್ ಆಫ್ ವ್ಯೂ ನೀವು ಮಾತಾಡ್ತೀರಾ. ಒಂದ್ ವೇಳೆ ಅದು ಹಂಗಿರಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂ ಇನ್ನೂ ಬೇರೆ ಇರುತ್ತೆ. ಓಕೆ, ಸೊ ಇಬ್ಬರು ತಪ್ಪು ಅಂತ ಇರುತ್ತೆ, ಅಥವಾ ನಿಮ್ದೇ ತಪ್ಪು ಅಂತ ಇರುತ್ತೆ. ನಂದು ತಪ್ಪು ಇದ್ದಾಗ ನಾನೇ ಹೋಗಿ ಓಕೆ ನಾನು ಹಿಂಗಾಯ್ತಲ್ಲ, ಓಕೆ ಸಾರಿ ಬಿಟ್ಬಿಡು ಆಯ್ತು ಅಂತೀನಿ ಅಷ್ಟೇ. ಸ್ಪೆಷಲ್ ಅಡಿಗೆ ಮಾಡ್ತೀರಾ ನೀವು? ನಾನು ಆ್ಯಕ್ಚುಲಿ ಮದುವೆ ಆದಮೇಲೂ 3 ವರ್ಷ ನಮ್ಮ ಮನೆಯವರೇ ನಂಗೆ ಅಡುಗೆ ಮಾಡಿಕೊಟ್ಟಿರೋದು. ನಾನು ಓನ್ಲಿ ಸ್ಟಡೀಸಲ್ಲೇ ಇದ್ದೆ. ನಾನು ಫಸ್ಟಲ್ಲಿ ನಮ್ಮಮ್ಮ ಮನೇಲಿ ಕಾಫಿ ಟೀ ಮಾಡೋದು ನನಗೆ ಗೊತ್ತಿರಲಿಲ್ಲ. ಏನಿದ್ರು ಸ್ಟಡೀಸ್ ಮುಗಿದ ತಕ್ಷಣ ಮದುವೆ ಮಾಡಿಬಿಟ್ರು. ಹಂಗಾಗಿ ನಮ್ಮ ಅತ್ತೆಯವರೆಲ್ಲ ಹೇಳಿದರು, ಮದುವೆ ಮಾಡ್ಕೊಂಬಿಡಿ, ನಾವೆಲ್ಲ ಹೇಳ್ಕೊಡ್ತೀವಿ ಅಂತ. ಮದುವೆ ಆಗಿದ್ಮೇಲೆ ನಾವು ಸಪ್ರೇಟ್ ಬಂದ್ಬಿಟ್ವಿ, ಇಲ್ಲಿ ಬೆಂಗಳೂರಿಗೆ ಬಂದ್ವಿ. ಅತ್ತೆಯವರೆಲ್ಲ ಊರಲ್ಲಿ ಇರ್ತಾರೆ. ಮನೆಯವರೇ 3 ವರ್ಷ ಎಲ್ಲ ಮಾಡಿಕೊಟ್ರು. ಆಮೇಲೆ ಯೂಟ್ಯೂಬ್ ನೋಡ್ಕೊಂಡು ಒನ್ ಬೈ ಒನ್ ನಾನು ಕಲ್ತ್ಕೊಂಡು ಬಂದೆ. ಇವಾಗ ಮಾಡೋದು ಒಂದು ರೇಂಜಿಗೆ ಮಾಡ್ತೀನಿ, ಮಾಡಿ ಕೊಡ್ತೀನಿ ಅವ್ರಿಗೆ. ಅಂದರೆ ಎಲ್ಲ ಯೂಟ್ಯೂಬಲ್ಲೇ ಟ್ರೈ ಮಾಡೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್, ನೀವೇನಾದ್ರೂ ಗುಬಾಲ್ ಅಂತ ಇಲ್ಲ ಇಲ್ವಾ? ನೀವ್ ಹೆಂಗ್ ಬೈತೀರಾ? ಬೈಯಲ್ಲ, ಏನು ಮಾತಾಡ್ಸ್ಬೇಡಿ ಅಷ್ಟೇ. ಅಷ್ಟೇ, ಮಾತಾಡ್ಸ್ಬೇಡಿ ಅಷ್ಟೇ. ಅವ್ರು ಬೈತಾರಾ? ಈ ಥರ ಎಲ್ಲ ಬೈಯಲ್ಲ, ನಾರ್ಮಲ್ ಆಗಿ ಗಂಡ ಹೆಂಡ್ತಿ ಎಷ್ಟು ಬೇಗ ಜಗಳ ಏನಾದರೂ ಬರ್ತಾ ಅಷ್ಟೇ. ಸೊ ನಿಮ್ಗೆ ಎಷ್ಟು ವರ್ಷ ಮದುವೆ ಆಗಿ ಮೇಡಮ್? 12 ಇಯರ್ಸ್ ಆಯಿತು. 12 ಇಯರ್ಸ್ ಆಯ್ತಾ? ಮಕ್ಕಳು? ಇಬ್ರು ಇದ್ದಾರೆ, ಜಾನ್ಸಿ, ಹಂಸ. ನಿಮ್ಗೆ ಎಷ್ಟು ಯಾವ ಏಜಲ್ಲಿ ಮದುವೆ ಆಯ್ತು? 22 ಇಯರ್ಸ್. ಸೊ ನಿಮ್ಗೆ ಮದುವೆ ಆದ್ಮೇಲೆ ಆ ಲೈಫ್ ಲೀಡ್ ಮಾಡೋದು ಅಂದ್ರೆ ಕಷ್ಟ ಆಯ್ತಾ? ಆ ಥರ ಏನಿಲ್ಲ, ನಮ್ಮ ಅತ್ತೆ ಮಾವ ಹಸ್ಬೆಂಡ್ ಎಲ್ಲ ಒಳ್ಳೆಯವರೇ, ಚೆನ್ನಾಗಿ ಅರ್ಥ ಮಾಡ್ಕೊಂಡು. ನಮ್ಮವರೆಲ್ಲ ಕೆಟ್ಟವರು. ನೀವೆಷ್ಟು ಲವ್ ಮಾಡ್ತೀರಾ ನಿಮ್ಮ ಯಜಮಾನ್ರ? ತುಂಬ ಅಂದ್ರೆ ಹೇಳಕ್ಕಾಗ ಆಲ್ಮೋಸ್ಟ್ ಅನ್ನೋದ್ರ ಪ್ರಕಾರ ಗಂಡಂದ್ರಿಗೆ ಈಗ ಕಡಿಮೆ ಇರುತ್ತೆ ಆಕ್ಚುಲಿ. ನೀವು ಹೇಳ್ಕೊತೀರಾ ಅಷ್ಟೇ. ಇಲ್ಲ ಆಗುತ್ತಾ? ನಮ್ಗೇನಂದ್ರೆ ಸರಿ, ನಿಮ್ಗೆ ಒಂದು ಟೆನ್ಷನ್ ಇರುತ್ತೆ, ನಿಮ್ಗಂದ್ರೆ ನೀವು ಮನೇಲಿ ಇರ್ತೀರಾ, ನಿಮಗೆ ನಾವೇ ಪ್ರಪಂಚ, ನಿಮಗೆ ನಮ್ದೇ ಯೋಚನೆ. ಬಟ್ ನಮ್ಗೆ ಹಂಗಲ್ಲ, ನಮಗೆ 100 ಇರುತ್ತೆ. ಅದು ರಾಂಗ್. ನಮ್ಮ ಮನೆಯವ್ರಿಗೆ ಆಫೀಸ್ ಕೆಲಸ ಮಾತ್ರ ಇರುತ್ತೆ, ನನಗೆ ಮನೆ ಕೆಲಸ, ಆಫೀಸ್ ಕೆಲಸ, ನನ್ನ ಮಗನ ಕೆಲಸ, ಇಷ್ಟು ಕೆಲಸ ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ಅವರಿಗಿಂತ ನನಗೆ ಜಾಸ್ತಿ ವರ್ಕ್. ಅದಕ್ಕೆ ನಿಮಗೆ ಜಾಸ್ತಿ. ಹೌದು, ಮತ್ತೆ ಅವರೇ ನಮ್ಮನ್ನ ಅರ್ಥ ಮಾಡ್ಕೊಂಡು ಕಾಂಪ್ರಮೈಸ್ ಆಗಿ ಹೋಗ್ತಾ ಇರ್ಬೇಕಷ್ಟೆ. ಇದನ್ನೇ ಈಗ ಅನ್ನೋದು, ಅದೇ ಈಗ ಮೇಡಮ್. ಫೋಟೋ ಇದೆ ಯಜಮಾನ್ರದ್ದು, ಫೋಟೋ ಕೊಡಿ ನನಗೆ, ಬರ್ಸಲ್ಲಿ ಇಟ್ಕೋತೀನಿ ಪ್ಲೀಸ್. ಇದ್ರೆ ಕೊಟ್ಬಿಡಿ ಮೇಡಮ್. ನಿಮ್ಗೆ ಎಷ್ಟು ವರ್ಷ ಆಯ್ತು? 11 ಇಯರ್ಸ್ ಆಯ್ತು. 11 ಇಯರ್ಸ್ ಆಯ್ತು. ಮಕ್ಕಳು? ಇಬ್ರು ಇದ್ದಾರೆ. ಎಲ್ಲಿದ್ದಾರೆ? ಒಬ್ಬನು ಇವಾಗ 5th ಸ್ಟ್ಯಾಂಡರ್ಡ್, ಒಬ್ಬನು 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರ ಹೆಸರು ಪ್ರಭಾಕರ್ ಅಂತ, AC ಡಿಸೈನರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹೌದಾ? ಜೋರಿದಾರ ಪಾಪಿದಾರ? ನಾವಿಬ್ರು ಈಕ್ವಲ್ ಆಗೇ ಇದ್ವಿ. ಈಕ್ವಲ್ ಅಂದ್ರೆ ಹೆಂಗೆ? ಅವರು ಜೋರಿದ್ದಾಗ ನಾನು ಜೋರು, ಅವರು ಸೈಲೆಂಟ್ ಇದ್ದಾಗ ನಾನು ಸೈಲೆಂಟ್. ಸೊ ಅವರು ಜಗಳ ಏನಾದ್ರು ಆಡ್ಲಿಕ್ಕೆ ಬಂದ್ರೆ ನೀವು ಜಗಳ ಆಡ್ತೀರಾ, ಬೈತೀರಾ? ಇಲ್ಲ, ಸೈಲೆಂಟ್ ಆಗಿ ಸುಮ್ಮನೆ ಹೋಗ್ಬಿಡ್ತೀನಿ. ತಲೆನೇ ಕೆಡಿಸ್ಕೊಳ್ಳಲ್ಲ, ಆಮೇಲೆ ಮಾತಾಡ್ತೀನಿ. ಅಂದ್ರೆ ನೀವು ಟೈಮ್ ತಗೊಂಡು ಪ್ರಿಪೇರ್ ಆಗಿ ಏಮ್ ಇಟ್ಟು ಟಾಗ ಅಂತ ಹೊಡಿತೀರಾ. ಅವ್ರು ಕೂಗಾಡುವಾಗ ನಾನು ಕೂಗಾಡಿದ್ರೆ ಅದು ತುಂಬಾ ಜೋರಾಗುತ್ತೆ ಅಂತ ಅಷ್ಟೇ. 11 ಇಯರ್ಸ್ ಜರ್ನಿ ಹೆಂಗಿದೆ ಮೇಡಮ್ ಮದುವೆ? ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅಕ್ಕ, ನಿಮ್ ಕತೆ ಹೆಂಗ ಅಕ್ಕ? ಚೆನ್ನಾಗಿದೆ ಲೈಫ್. ಚೆನ್ನಾಗಿದ್ಯಾ? ಏನೆಲ್ಲ ಚೇಂಜಸ್ ನೋಡಿದ್ರ ಲೈಫಲ್ಲಿ ಮದುವೆ ಆದ್ಮೇಲೆ? ಹೌದು. ಹೆಂಗೆ ಮನೆಯವರು ಸಿಕ್ಕಿರೋದೇ ನನ್ನ ಲೈಫ್. ಹೌದಾ? ತುಂಬಾ.
ಇಬ್ರು ಮಕ್ಳು ಇದ್ದಾರೆ, ಊರಲ್ಲಿದ್ದಾರೆ. ಅವ್ರ ಮಕ್ಳು ಏನಕ್ಕೆ ಊರಲ್ಲಿದ್ದಾರೆ? ಅಂದರೆ ನಮ್ಮ ಮನೇಲಿ ಊರಲ್ಲಿ ಯಾರೂ ಇಲ್ಲ, ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಬೆಂಗಳೂರಲ್ಲೇ. ಹಂಗಾಗಿ ಅತ್ತೆ ಮಾವ ಮನೆ ಹತ್ರನೇ ಇರ್ತಾರೆ. ಹಂಗಾಗಿ ಮಕ್ಕಳೆಲ್ಲ ಇಲ್ಲೇ ಇರಲಿ ಅಂತ ಅವರೇ ಇಟ್ಕೊಂಡು ಮೊಮ್ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ. ನಮ್ಗೆ ಅದೇ ಖುಷಿ ಎಲ್ಲದಕ್ಕಿಂತ. ಯಾವ ಊರು ನಿಮ್ಮದು? ಮಂಡ್ಯ ನಮ್ಮಿದು. ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ITI ಡಿಪ್ಲೊಮಾ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ನೀವು ಇಬ್ಬರೇ ಇರ್ತೀರ ಹಾಗಾದ್ರೆ ಮನೇಲಿ? ಹಾಂ, ಇಬ್ಬರೇನೆ. ಬೋರ್ ಆಗಲ್ವಾ ಮಕ್ಕಳು ಅಲ್ಲಿ? ಆಗುತ್ತೆ, ಏನು ಮಾಡೋಣ. ಈಗ ಮೊಮ್ಮಕ್ಕಳು ಅವರು ಖುಷಿಯಿಂದ ನೋಡ್ಕೊತಾರೆ ಅಂದಾಗ ನಮ್ಗೆ ಅದೇ ಖುಷಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್, ನಿಮ್ಗೆ ಎಷ್ಟು ವರ್ಷ ಇದೆ ಮದುವೆಗೆ? ನಮ್ಮ ಬೇಗ 8 ವರ್ಷ ಆಯಿತು. ಹೌದಾ? ಸೊ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜು. ಅರೇಂಜ್ ಮ್ಯಾರೇಜಾ? ಮನೆಯವರೇ ಮಾಡಿಸಿದ್ದ? ಮನೆಯವರೇ ಮಾಡಿಸಿದ್ದು. ಮಕ್ಕಳು? ಮಕ್ಕಳು ಒಬ್ಬನೇ ಇರೋದು. ಒಬ್ಬನೇ ಇರೋದಾ? ಏನು ಹೆಸರು? ರೋಹಿತ್ ಕೂಡ. ಏನು ಮಾಡ್ತಿದ್ದಾನೆ? ಸೆಕೆಂಡ್ ಇಯರ್ ಓದ್ತಾವ. ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾವ. ಯಜಮಾನ್ರು ಥರ್ಡ್ ಸ್ಟ್ಯಾಂಡರ್ಡಾ? ಇಲ್ಲ, ಬಾರಲ್ಲಿ ಕ್ಯಾಶಿಯರು. ಹೌದಾ? ಕ್ಯಾಶರಾ? ಓ, ಚಾನ್ಸ್ ಅವ್ರದ್ದು. ಜಗಳಲ್ಲ ಅವ್ರು ನಿಮ್ಮ ಜೊತೆ? ಇಲ್ಲ, ಅವ್ರು ಸೈಲೆಂಟು. ಬಂದರೆ ಊಟ ಮಾಡಿ ಮನಿಕೊಂಡ್ಬಿಡ್ತಾರೆ ಅಷ್ಟೇ. ಅವ್ರಿಗಷ್ಟೇ, ಅವ್ರಿಗೆ ಅರ್ಜೆಂಟ್ ಕೆಲಸ ಮುಗಿಸ್ಕೊಂಡು ಬರುವಾಗ ಲೇಟ್ ಆಗುತ್ತಲ್ಲ. ಇಲ್ಲ, ಬರೋದು 5:30 ಬರ್ತಾರಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳಕ್ ಕೊಟ್ಟಿರ್ತಾರೆ. ಸ್ವಲ್ಪ ಹೊತ್ತು ಬಂದು ಊಟ ಮಾಡಿ ಮನೆ ಕತ್ತಾರೆ. ತಿರ್ಗಾ ಹೋಗ್ಬೇಕು. ತಿರ್ಗಾ ನೈಟ್ 1:30 ಬರ್ತಾರೆ. ಅವ್ರಿಗೆ ಅವ್ರ ಮಲ್ಕೊಳ್ಳೋದು. ಸೊ ಹಿಂಗಿದೆ 8 ವರ್ಷ ಜರ್ನಿ. ಹಿಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಖುಷಿಯಾಗಿದ್ದೀರಾ? ಹಾಂ, ಖುಷಿಯಾಗಿದೆ. ಮೇಡಮ್, ಇನ್ನು ನೀವು ಹೇಳಿ. ಹೇಳಿ ಸರ್. ಸಾಫ್ಟ್ ಆದ್ರೆ ತುಂಬಾ ವಾಯ್ಸೇ ಹೋಯ್ತು. ಇಲ್ಲ ಸರ್, ಜೋರಿದ್ದೀನಿ ನಾನು. ಜೋರಿದ್ದೀರಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನನಗೆ 12 ವರ್ಷ ಆಯಿತು. ಲವ್ ಮ್ಯಾರೇಜ್ ಅಲ್ವಾ ನಿಮ್ದು? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಯಾಕೆ ಲವ್ ಮ್ಯಾರೇಜ್ ಆಗಿಲ್ಲ? ಇಷ್ಟ ಆಗಲಿಲ್ಲ. ನಿಮ್ಗೆ ಲವ್ ಮ್ಯಾರೇಜ್ ಇಷ್ಟ, ಅರೇಂಜ್ ಮ್ಯಾರೇಜ್ ಇಷ್ಟ? ಸರ್, ಇವಾಗ ಎರಡೂ ಇದೆ. ಎರಡು ಇದೆಯಾ? ಹಾಗಾದ್ರೆ ಅರೇಂಜ್ಮೆಂಟ್ ಒಂದು ಲವ್ ಮ್ಯಾರೇಜ್ ಮಾಡಿ. ಹಾಂ, ಬೇಡ. ಆ್ಯಕ್ಚುಲಿ ಇವಾಗ ನಾವು ಅರೇಂಜ್ ಆಗಿನೇ ಇವಾಗ ಲವ್ ಮಾಡ್ಕೊಂಡಿದ್ದೀವಿ. ಹೌದಾ? ಸೊ ಆ ಥರ ಕಂಪೇರ್ ಚೆನ್ನಾಗಿದೆ. ಬಟ್ ಈಗಿನ ಟ್ರೆಂಡಿಗೆ ಯಾವುದು ಬೆಸ್ಟ್ ಅಂತೀರಿ? ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜ್ ಬೆಸ್ಟ್? ಬಟ್ ಅರೇಂಜ್ ಮ್ಯಾರೇಜ್ ಇಸ್ ಬೆಸ್ಟ್ ಸರ್ ನನಗೆ. ಯಾಕೆ ಹೇಳಿ? ಯಾಕೆ ಅಂತ ಅಂದರೆ ದೊಡ್ಡವ್ರು ನಿಂತ್ಕೊಂಡು ಮದುವೆ ಮಾಡಿರ್ತಾರೆ. ಸೊ ಅವರು ಏನೇ ಒಂದು ಜಗಳ ಮಾಡ್ಕೊಂಡ್ರು ಸೊ ಸಾಲ್ವ್ ಮಾಡೋದಕ್ಕೆ ಅಂತ ದೊಡ್ಡವರಾದವ್ರು ಬರ್ತಾರೆ. ಲವ್ ಮಾಡ್ಕೊಂಡೋದ್ರೆ ನೀನೆಷ್ಟು ನಾನೆಷ್ಟು, ನೀನು ಏರಿ ಮೇರೆ ಅನ್ನೋದು ಕೀಳು ಮೇಳು ಎಲ್ಲ ಬರುತ್ತೆ. ಸೊ ಅವೆಲ್ಲ ಏನೂ ಇರೋದಿಲ್ಲ. ದೊಡ್ಡವ್ರು ಬಂದು ಮ್ಯಾನೇಜ್ ಮಾಡ್ತಾರೆ. ಮಾತು ಕೂಡ ಒಬ್ರಿಗೊಬ್ರು ಹಾಡಲಿಲ್ಲ ಅಂತ ಅಂದ್ರೂ ಸೊ ಮಧ್ಯದಲ್ಲಿ ಅವ್ರು ಬಂದು ನಿಂತಾರಲ್ಲ, ಸೊ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಒಂದಾಗಿ ಬಾಳ್ತೀವಿ. ಬಟ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಎಷ್ಟೋ ಜಗಳ ಆಗಿ ಡಿವೋರ್ಸ್ ಎಲ್ಲ ಆಗಿರೋದಿದೆ ಅಲ್ವಾ ಮೇಡಮ್? ಸೊ ಯಾರು ಯಾವ ಥರ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಪ್ಲೀಸ್ ಕೊಡಿ ಅಕ್ಕನಿಗೆ ಮೈಕ್. ಅಕ್ಕನಿಗೆ ಕೊಡಿ ಮೈಕ್ ಕೊಡಿ. ಒಂದು ಸಪ್ರೇಟ್ ಇದ್ರೆ ಅಕ್ಕನಿಗೆ ಮೈಕ್ ಹಾಕ್ಬಿಡಿ. ಮೊದಲು ಹೆಂಗೋ ಇವ್ರ ಕಾಲದಲ್ಲೆಲ್ಲ ನನಗೆ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಅಂದ್ರೆ ಲವ್ ಮ್ಯಾರೇಜ್ ಇಸ್ ಬೆಸ್ಟ್. ಏನಕ್ಕೆ ಅಂತ ಅಂದ್ರೆ ಒಬ್ಬ ಹುಡುಗಿ ಒಬ್ಬ ಹುಡುಗ ಇಬ್ಬರು ಅರ್ಥ ಮಾಡ್ಕೊಂಡಿರ್ತಾರೆ. ಲವ್ ಮಾಡಿ ಅರೇಂಜ್ ಅಂದ್ರೆ ಮನೆಯವ್ರನ್ನ ಒಪ್ಸಿ ಮದ್ವೆ ಮಾಡ್ಕೊಂಡ್ರೆ ಅವ್ರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇವಾಗ ಹುಡುಗಿ ಹಿಂಗೆ ಇರ್ತಾಳೆ, ಹುಡುಗ ಹಿಂಗೆ ಇರ್ತಾನೆ, ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಇತ್ತೀಚೆಗೆ ತುಂಬಾ ಡೈವರ್ಸ್ ಕೇಸ್ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ಇಷ್ಟ ಇಲ್ಲದೆ ಮದ್ವೆ ಆಗೋದು, ಮನೆಯವರು ಒತ್ತಾಯಕ್ಕೆ ಮದ್ವೆ ಆಗ್ತಾರೆ. ಆಮೇಲೆ ಅದು ಅವ್ರು ಹಂಗೆ ಹಿಂಗೆ ನಂಗೆ ಅದು ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಡಿವೋರ್ಸ್ ತಗೊಳ್ಳೋದು ಅದು ಇದು ಆಗತ್ತೆ. ಬಟ್ ನಾನು ನೋಡಿರೋ ಪ್ರಕಾರ ಲವ್ ಮ್ಯಾರೇಜ್ ಅಲ್ಲಿ 99% ಡಿವೋರ್ಸ್ ಆಗಲ್ಲ. ಇಷ್ಟಪಟ್ಟೆ ಮದ್ವೆ ಆಗಿರ್ತಾರೆ. ಹಂಗೂ ಡಿವೋರ್ಸ್ ಆಗಿದ್ರೆ ಹೆಂಗ್ ಗೊತ್ತಾ, ಅದು ಲವ್ ಅಲ್ಲ, ಅದು ಟ್ರೂ ಲವ್ ಅಂತೂ ಅಲ್ವೇ ಅಲ್ಲ. ಹಂಗೂ ಡಿವೋರ್ಸ್ ಆಗಿದೆ ಅಂತ ಅಂದ್ರೆ ಅದು ಲವ್ ಅಲ್ಲ. ಆಕ್ಚುಲಿ ಅರೇಂಜ್ ಮ್ಯಾರೇಜ್ ಇಸ್ ಬೆಸ್ಟ್. ಆಕ್ಚುಲಿ ಅದು ಟ್ರೂ ಲವ್. ಆಮೇಲೆ ಲವ್ ಅಂದರೆ ನಾವು ಲವ್ ಮಾಡೋದಕ್ಕಿಂತ ಮುಂಚೆ ನಾವು ಮದುವೆ ಮಾಡ್ಕೊಂಡಿರ್ತೀವಿ. ಸೊ ಅದರಲ್ಲಿ ಅಂದ್ರೆ ಅರ್ಥ ಮಾಡ್ಕೊಂತೀವಿ ನಾವು. ಈಗ ಲವ್ ಮಾಡೋ ಟೈಮ್ ಅಲ್ಲಿ ಒಂದು ವರ್ಷ ಟೈಮ್ ಇರುತ್ತೆ ನಮಗೆ. ಅವ್ರೇನು ಒಂದು ಸ್ಟಾರ್ಟಿಂಗ್ ಸೆಟ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡೋದಾ? ಸೆಟ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡೋದಾ? ಮದುವೆ ಆದ್ಮೇಲೆ ಸೆಟ್ ಆಗಲ್ಲ ಅದ ಹೆಂಗ್ ಡೈವರ್ಸ್ ಕೊಡ್ತೀರಾ? ದೊಡ್ಡವರು ಇರ್ತಾರೆ ಸರ್, ದೊಡ್ಡವರು ಇರ್ತಾರೆ ಸರ್. ಈಗಿನ ಜನರೇಷನ್ ಅಲ್ಲಿ ಮಾತು ಕೇಳಲ್ಲ ಅಷ್ಟೇ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಅನ್ನೋದೇ ಒಂದು ಇರುತ್ತಲ್ಲ, ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲಾನು ಈಕ್ವಲ್ ಆಗಿರುತ್ತೆ. ಹೌದು, ಬಟ್ ಕೆಲವೊಮ್ಮೆ ನಮಗೂ ನಾನು ಅಡ್ಜಸ್ಟ್ ಆಗಲ್ಲ, ನನಗೆ ಹಿಂಗೆ ಬೇಕು, ನೀನು ಹಿಂಗಿರ್ಬೇಕು, ನಾ ಬರೋದು ನನ್ನ ಕಾಲು ಸರ್ ಹಾಗಾಗ್ಬಾರ್ದು ಸರ್, ಅದಾಗ್ಬಾರ್ದು. ಆಗ್ಬಾರ್ದಲ್ವಾ? ಮತ್ತೇನಾಗ್ತದೆ ಸರ್? ಆಕ್ಚುಲಿ ಅವರು ದುಡಿತಾರೆ, ನಾವು ದುಡಿತಾರೆ. ಅವ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ, ನಮಗೂ ಇರುತ್ತೆ. ಒಬ್ರಿಗೊಬ್ರು ಮರ್ಯಾದೆ ಕೊಡಬೇಕು. ಆವಾಗಲೇ ಜೀವನ ಸುಗಮವಾಗಿ ನಡೆಯೋದು. ಅಂದರೆ ಸೊಸೈಟಿಲಿ ಒಂದು ರೆಸ್ಪೆಕ್ಟ್ ಇರೋದು. ಸೊ ನೀನು ಬೇರೆಯವ್ನ ಮದುವೆ ಮಾಡ್ಕೊಂಡು ಅವ್ನು ಬೇರೆಯವ್ನ ಮದುವೆ ಮಾಡ್ಕೊಂಡೋದ್ರೆ ಅದು ಜೀವನ ಅನ್ಸ್ಕೊಳ್ಳಲ್ಲ, ಅದು ಈಚೆಗಡೆ ಮರ್ಯಾದೆನೂ ಸಿಗಲ್ಲ. ದಟ್ ಈಸ್ ದ ಪಾಯಿಂಟ್. ಬಟ್ ನಾನು ಹೇಳೋದಾದ್ರೆ ಎರಡು ಬೆಸ್ಟ್. ಒಪ್ಕೋತೀನಿ ಸರ್, ಯಾಕಂದ್ರೆ ಲವ್ ಮಾಡೋರು ಬೇರೆ, ಅರೇಂಜ್ ಮ್ಯಾರೇಜ್ ಅವ್ರದೇ ಬೇರೆ. ಈಗ ಬಿಕಾಸ್ ನಂದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ನಾನು ಇರೋದು ಹೇಳ್ತೀನಿ. ನನ್ನ ರಿಯಾಲಿಟಿ, ನನ್ನ ಒಂದು
ಎಕ್ಸ್ಪೀರಿಯನ್ಸ್ ಇಂದ ಸೊ ನಾನು ಹೇಳ್ತೀನಿ. ಕ್ಲೋಸ್ ಆಗಿರ್ತೀವಿ ಸರ್. ನಂದು ಒಂದು ಶಾಪ್ ಇದೆ, ಎಲೆಕ್ಟ್ರಿಕಲ್ ಶಾಪ್ ಇದೆ ನಮ್ದು. ಅಲ್ಲಿ ಕರೆಂಟ್ ಪಾಸ್ ಮಾಡ್ಲಿಕ್ಕೆ ಆಕ್ಚುಲಿ ಅದನ್ನ ನಾನು ನೋಡ್ಕೊಂತೀನಿ. ನನ್ನ ಹಸ್ಬೆಂಡ್ ವರ್ಕ್ ಹೋಗ್ತಾರೆ, ಸೊ ಹಾಗಾಗಿ ಅವ್ರು ವರ್ಕ್ ಮುಗಿಸ್ಕೊಂಡು ಸೀದಾ ನಾನು ಅಂಗಡಿಗೆ ನೈಟ್ ಮೂವಿಗೆ ಹೋಗ್ತೀವಿ. ಹೌದಾ? ರೀಸೆಂಟ್ ಆಗಿ ಯಾವ ಮೂವಿ ನೋಡಿದ್ರಿ? ಸರ್ ನಮಗೆ ಅಪ್ಪು ಇದ್ದಾಗಲೇ ಸರ್ ನಮಗೆ ಆ್ಯಕ್ಚುಲಿ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆ. ನನ್ನ ಹಸ್ಬೆಂಡ್ ನಾನಿಬ್ಬರೇ ಹೋಗ್ತಾ ಇದ್ವಿ ನೈಟ್ ಔಟು. ಬಿಕಾಸ್ ಇವಾಗ ಅಪ್ಪು ಇಲ್ಲೋದ್ರಿಂದ ಎಲ್ಲೂ ಈಚೆ ಹೋಗ್ತಾ ಇಲ್ಲ, ಯಾವ ಮೂವಿ ಏನು ಇಂಟ್ರೆಸ್ಟ್ ಆಗ್ತಾ ಇಲ್ಲ. ಅಷ್ಟು ಇಂಟ್ರೆಸ್ಟ್ ಇಲ್ವಾ ಸಿನಿಮಾ ನೋಡ್ಲಿಕ್ಕೆ? ಸೊ ಮದುವೆಗೆ ಹನುಮೂನಿಗೆ ಎಲ್ಲಿಗೆ ಹೋದ್ರಿ? ಹನಿಮೂನಿಗೆ ಹೋಗಿಲ್ಲ ಇಲ್ಲ ಸರ್, ಹನಿಮೂನ್ಗೆ ಹೋಗಿಲ್ಲ ನಾವು. ಹೋಗಿಲ್ವಾ? ಒಂದೊಳಗೆ ನಿಮ್ಮ ಯಜಮಾನರು ಬಂದು ಹೇಳ್ತಾರೆ ಏನು ಹನಿಮೂನಿಗೆ ಹೋಗುವ ಈಗ ಅಂತ. ಸೊ ಎಲ್ಲಿ ಡಿಮಾಂಡ್ ಮಾಡ್ತೀರಿ? ಎಲ್ಲಿ ಹೋಗುವ ಅಂತೀರಾ? ವಿಜಯನಗರ, ನಾಯಂಡಹಳ್ಳಿ, ಕೆಂಗೇರಿ? ಇಲ್ಲ ಸರ್, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಬೇಕಾ ಈ ವಯಸ್ಸಿಗೆ? ಬೇಕಾ ಈ ವಯಸ್ಸಿಗೆ ಆಸ್ಟ್ರೇಲಿಯಾ? ಬೇಕಾ ಆಸ್ಟ್ರೇಲಿಯಾ? ಅದು ಇನ್ನು ದಡಿ ನನ್ನ ಮಗ ಏನು ಮಾಡ್ತಾರೆ, ಲೋಫರ್ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಿಮ್ಮ ಮನೇಲಿ ಹೆಂಗಿರುತ್ತೆ ಮೇಡಮ್? ನಮ್ಮ ಮನೆಯಲ್ಲಿ ಸರ್ ಅವರು ಹೊರಗಡೆ ತುಂಬಾ ಸೈಲೆಂಟು, ಬಟ್ ಮನೆಯಲ್ಲಿ ಜೋರೆ. ಅಂದ್ರೆ ಹೊರಗಡೆ ಇಲ್ಲಿ ಮನೇಲಿ ಹುಲಿ ಅಂತೀರಾ? ಅಂದ್ರೆ ಇಬ್ರು ಜೋರ್ ಇದೀವಿ. ನನ್ಗಿಂತ ಅವ್ರು ಹೇಳ್ದಂಗೆ ನಾನು ಕೇಳ್ಕೊಂಡು. ಹುಲಿ ಸಿಂಹ. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ನಾನು ಅಲ್ಲಿ ಮಾತಾಡಿದಲ್ಲ ಅಂತಾರೆ. ಕುಡಿ. ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 5 years ಆಯ್ತು ಸರ್. 5 years ಆಯ್ತಾ? ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಅಸಿಸ್ಟೆಂಟ್ ಮ್ಯಾನೇಜರ್ IGA ಕಂಪ್ನಿ. ಹೌದಾ? ಸೊ ಮಕ್ಕಳು ಇಲ್ವಾ? ನಿಮ್ಮ ಯಜಮಾನ್ರು ಪಾಪ ಇದ್ದಾರಾ, ಜೋರಿದ್ದಾರಾ? ಪಾಪ ಸರ್, ಪಾಪ. ನೀವು ಜೋರಿದ್ದೀರ? ತುಂಬಾ ಪಾಪ ಅವರು. ಹೌದಾ? ನಿಜಾನ? ಅವ್ರಿಗೆ ನಿಮ್ಮ ಹೌದಾ? ಪಾಪನ ಜೋರಿದ್ದಾರೆ ಇವರು. ಇವ್ರು ಜೋರಿದ್ದಾರಾ? ಇವ್ರು ಜೋರಿದ್ದಾರೆ. ನಾನ್ ಪಾಪ ಅಲ್ಲ ಸರ್, ನಾನ್ ಜೋರಿದ್ದೀನಿ, ಅವ್ರು ತುಂಬಾ ಪಾಪ. ಹೌದಾ? ನಾನು 10 ಮಾತಾಡಿದ್ರೆ 1 ಆನ್ಸರ್ ಮಾಡೋದು ಕಷ್ಟ. ಅವ್ರ ಮಾತು ಕೇಳಕ್ಕಂದ್ರೆ ಹೋಗು ಈಚೆ ಅಂತ ಕಳಿಸ್ಬಿಡ್ತಾರೆ. ನಿಮ್ದು ಮಾಸ್ಟ್ ಆಡೋ ತಕ್ಷಣ ಬೈಕ್ ಹತ್ಕೊಂಡು ಓಡ್ತಾರೆ. ಇಲ್ಲ, ನನ್ನನ್ನೇ ಹೊರಗೋಗು ಅಂತಾರೆ. ಅಂತಾರ? ನಾನೇನಾದ್ರೂ ಬೈಯೋಕ್ ಶುರು ಮಾಡಿದ್ರೆ ನೀನ್ ಹೊರಗೋಗ್ಬಿಡು. ನೀವೇನೆಲ್ಲ ಬೈತೀರಾ? ತುಂಬಾ ಬೈತಾರೆ ಅನ್ಸುತ್ತೆ. ಇಲ್ಲ ಸರ್, ಅಷ್ಟೆಲ್ಲ ಅಲ್ಲ. ನಮ್ದು ಸ್ವಲ್ಪ ಲ್ಯಾಂಗ್ವೇಜ್ ಬೇರೆ, ನಾವು ನಮ್ಮ ಇದ್ರಲ್ಲಿ ಬೈಕೋ. ಯಾವ ಲ್ಯಾಂಗ್ವೇಜ್ ನಿಮ್ದು? ನಮ್ದು ಹವ್ಯ ಕನ್ನಡ. ಹವ್ಯ ಕನ್ನಡದ್ರೆ ಹೆಂಗ್ ಮಾತಾಡ? ಹೆಂಗ್ ಬೈತೀರಾ? ಸಾವು ಮಾರೆ, ಹೋಗು ನನ್ ಕಣ್ಣಿಗೆ ಇಪ್ಪದು ಬೇಡ. ಅದೇ ಹೋಗಿ ನನ್ನ ಕಣ್ಮುಂದೆ ನಿಲ್ಬೇಡ ನೀವು ಅಂತ. ನನ್ ಕಣ್ಣಿ ಇದ್ರಿಗೆ ಇಪ್ಪದು ಬೇಡ, ನೀವು ಹೋಗ್ಬಿಡು. ಎಲ್ಲಿಗೆ? ಅಷ್ಟೇ ಹೇಳುದು. ಒಂದು ಹೋದ್ರೆ ಅವ್ರು ಸೀದಾ ಎಲ್ಲೂ ಹೋಗುದಿಲ್ಲ. ಗೊತ್ತು ನಿಮ್ಗೆ ಹೋಗಲ್ಲ ಅಂತ, ಅದಕ್ಕೆ ಹಂಗೆ ಬೈಯೋದ ನೀವು? ಹೋಗಾಗದ್ರೆ ಹಂಗಂತೂ ಮಾತಾಡಿ ತುಂಬಾ ಸುಸ್ತಾಯ್ತು, ಹಸಿವೆ ಆಗ್ತಿದೆ ನಮ್ಗೆ. ಸೊ ನಮ್ಮ ಅಡುಗೆಯಲ್ಲಿ ಏನ್ ಸ್ಪೆಷಲ್ ಮಾಡ್ತಿದ್ದೀರಾ? ಪನ್ನೀರ್ ಬಿರಿಯಾನಿ ಶುರು ಮಾಡಿ. ಫಸ್ಟಿಗೆ ಗ್ಯಾಸ್ ಆನ್ ಮಾಡಬೇಕು, ಆಮೇಲೆ ಅದಕ್ಕೆ ಒಂಚೂರು ಎಣ್ಣೆ ಹಾಕಬೇಕು, ತಲೆಗೆಲ್ಲ ಕುಕ್ಕರ್ಗೆ ಫಸ್ಟ್ ತುಪ್ಪ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪಲಾವ್ ಇದೆ, ಎಣ್ಣೆ ಮತ್ತೆ ತುಪ್ಪ. ಓ, ಮಿಕ್ಸಾ? ನೆಕ್ಸ್ಟ್ ಇದು ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಆನಿಯನ್ನು. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಸೊ ಮದುವೆ ಮುಂಚೆ ನಿಮ್ಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತೇ ಇರಲಿಲ್ಲ? ಬರ್ತಾ ಇರ್ಲಿಲ್ಲ. ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ನಿಮ್ಮ ಹಸ್ಬೆಂಡ್ ಕುಕ್ ಮಾಡೋದಲ್ಲ, ಆಫೀಸ್ ಹೋಗ್ತಾರೆ, ಅಕೌಂಟೆಂಟು. ಕುಕ್ ಮನೇಲಿ ನನ್ಗೆ ಹೇಳ್ಕೊಟ್ಟಿದ್ದವ್ರು. ಹೌದಾ? ಅವ್ರಲ್ಲಿ ಕಲ್ತ್ರಂತೆ? ಅವ್ರ ಅಮ್ಮ ಕಲ್ಸ್ಕೊಟ್ಟಿರೋದು ಅವ್ರಿಗೆ. ಅಮ್ಮ ಕಲ್ಸ್ಕೊಟ್ಟಿರೋದ? ಸೊ ನೀವು ಅವರಿಂದ ಫಸ್ಟ್ ಏನ್ ಕಲ್ತ್ರಿ ಅಡಿಗೆ? ಟೀ ಮಾಡೋದು. ಟೀ ಮಾಡೋಕ್ ಬರ್ತಿರ್ಲಿಲ್ಲ ಫಸ್ಟ್, ಮ್ಯಾರೇಜ್ ಅಲ್ಲ. ಈಗ ನೆಕ್ಸ್ಟ್ ಟೊಮೆಟೊ ಹಾಕಿದೀನಿ. ಆಮೇಲೆ ಕಾಫಿ ಮಾಡ್ಲಿಕ್ಕೆ? ಅಲ್ಲ, ಕಾಫಿ ಮಾಡೋದು ಗೊತ್ತಿ, ಟೀ ಮಾಡೋದು ಗೊತ್ತಿಲ್ಲ. ಟೀ ಮಾಡೋದ್ರಲ್ಲಿ ಸ್ಪೆಷಲ್ ಇದೆ. ಎಷ್ಟು ಗ್ಲಾಸ್ ಹಾಕ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವ್ರ ಆಫೀಸಲ್ಲಿ ಉಂಟು. ಆಫೀಸಲ್ಲಿ ಇದ್ದಾರಾ? ಅವ್ರಿಗೆ ಬಂದ್ರೆ ಮನೆ ಥ್ಯಾಂಕ್ಸ್ ಹೇಳ್ಬಿಡಿ. ಆಯ್ತು, ಹೇಳ್ತೆ. ಪನ್ನೀರು ಹಾಕಿ ಆಮೇಲೆ ಸ್ಪೈಸಸ್ ಹಾಕಿ. ನಿಮ್ದು ಏನು ಫೇವ್ರೇಟ್? ನಂದು ಪತ್ರೋಡೆ, ನಮ್ಮೂರ್ ಸ್ಪೆಷಲ್. ಪತ್ರೋಡೆ ನಂದು ಫೇವ್ರೇಟ್. ಸಂಜೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಅದಿನ್ನು ಊಟಕ್ಕೂ ಫ್ರೈ ಮಾಡಿ, ಎಣ್ಣೆ ತೆಂಗಿನ ಎಣ್ಣೆ ಫ್ರೈ ಮಾಡಿದ್ರೆ ಇನ್ನು ಸೂಪರ್. ಅದಕ್ಕೆ ರವೆ ನೀವು ರವೆ ಹಾಕಿದ್ರೆ ಒಳ್ಳೆ ಅಂಜಲ್ ಮೀನ್ ತರ ಇರುತ್ತೆ. ನಮಗೆ ವೆಜ್ ಅಲ್ಲ, ಪ್ಯೂರ್ ವೆಜ್. ಇದೀಗ ಫ್ರೈ ಆಗಿದೆ. ಸ್ಪೈಸಸ್ ಪೌಡರ್ಸ್ ಎಲ್ಲ, ಗರಂ ಮಸಾಲ, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ, ಖಾರದ ಪುಡಿ ಎಲ್ಲ
ಇದೇನಿದು? ಇದು ರುಬ್ಬಿಟ್ಕೊಂಡಿರೋ ಮಸಾಲ. ಅದಕ್ಕೆ ಏನೆಲ್ಲ ಹಾಕಿದ್ದೀರಾ? ಇದಕ್ಕೆ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಅಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು. ಇದು ಬಿಟ್ಟು ಬೇರೆ ಏನು ಸ್ಪೆಷಲ್ ಮಾಡ್ತೀರಾ? ನಮ್ಮ ಕಡೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ, ಸ್ವೀಟ್ಸ್ ಜಾಸ್ತಿ ಮಾಡ್ತಾರೆ. ಹೌದಾ? ನಿಮ್ಮ ಯಜಮಾನ್ರಿಗೆ ಯಾವ್ದು ಇಷ್ಟ ನೀವು ಮಾಡೋ ಅಡುಗೆ? ನಾನು ಮಾಡೋ ಚಪಾತಿ ಮತ್ತೆ ಬಟರ್ ಮಸಾಲ ಇಷ್ಟ, ಪನ್ನೀರ್. ಈಗ ನೀರು ಹಾಕ್ತಾ ಇದ್ದೀನಿ, ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಅಕ್ಕಿ ಹಾಕಿ ಲಾಕ್ ಮಾಡಿದ್ರೆ ಆಯ್ತಾ? ಇದು ಒಂದು ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ 2 ವಿಷಲ್ ಕೂಗ್ಸಿದ್ರೆ ಆಯ್ತು. ಯಜಮಾನ್ರು ಫಸ್ಟ್ ಟೀ ಮಾಡ್ಲಿಕ್ಕೆ ಕಲ್ಸಿದ್ರು ಅಂತ, ಆಮೇಲೆ ಏನು ಕಲ್ಸಿದ್ರು? ಆಮೇಲೆ ಸಾಂಬಾರ್ ಮಾಡೋದು. ತಿಂದ್ರ ನೀವು ಮಾಡಿದ್ದು ಚೆನ್ನಾಗಿತ್ತು ಅಂತ? ತಿಂದ್ರು. ಒದ್ದಾಡ್ಕೊಂಡು ತಿಂದ್ರ? ಅಯ್ಯೋ ಸ್ವಲ್ಪ ಕಷ್ಟಪಟ್ಟು ತಿಂದ್ರು. ಹಂಗಿದ್ರೆ ಹಂಗಾಗಿರುತ್ತೆ. ಅಂದ್ರೆ ಅವ್ರು ಮದ್ವೆ ತಕ್ಷಣ ಕೆಲಸ ಒಂದ್ಸಲ ಬಿಟ್ರು ಅನ್ಸುತ್ತೆ. ಇಲ್ಲ ಲಾಕ್ಡೌನ್ ಆಗಿತ್ತು, ನಮ್ಮ ಮ್ಯಾರೇಜ್ ಆಗಿದ ತಕ್ಷಣ ಲಾಕ್ಡೌನ್ ಆಗಿತ್ತು. ಓ ಜಾಲಿ ಮಾಡಿದ್ದೀರಿ ಲಾಕ್ಡೌನ್. ನಿಮಗಂತ ಲಾಕ್ಡೌನ್ ಮಾಡ್ದಂಗಿತ್ತು ಹಾಗಾದ್ರೆ, ಮದುವೆ ಆದ ತಕ್ಷಣ ಲಾಕ್ಡೌನ್. ನಮ್ಮ ಮ್ಯಾರೇಜ್ ಆಗಿ 2 ಮಂತ್ಸ್ಗೆ ಲಾಕ್ಡೌನ್ ಆಯ್ತು. ಆ ಟೈಮಲ್ಲಿ ನಿಮಗೆ ಕರೆಕ್ಟ್ ಒಂದು ರಜೆಗಳು ಸಿಕ್ತು, ಆಗ ಅಡಿಗೆ ಕಲ್ತ್ಕೊಳ್ಳೋಕೆ. ಓಕೆ ಓಕೆ. ಇದೀಗ ಕುದಿ ಬಂದಿದೆ, ಅಕ್ಕಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ಆಯ್ತು. 3 ವಿಷಲ್ ಹೊಡ್ಸೋದ್ರೆ. ಇದೊಂದ್ಸಲ ಮಿಕ್ಸ್ ಮಾಡೋಣ. ಎಲ್ಲ ಕೈ ಸುಟ್ಟು ಹೋಗ್ಬೋದು. ಪನ್ನೀರ್ ಬಿರಿಯಾನಿ ರೆಡಿ ಇದೆ, ಟೇಸ್ಟ್ ಮಾಡಿ. ಫುಲ್ಲು ಪನ್ನೀರ್ ಬಿರಿಯಾನಿ ಸಕ್ಕತ್ತಾಗಿದೆ, ತುಂಬ ಈಸಿ ಮಾಡಲಿಕ್ಕೆ. ನೋಡಿದ್ರಲ್ವಾ, ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ನಮ್ಮ ಶೋನ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್ ಅಂತ. ಏನಿಲ್ಲ, ಸಿಂಪಲ್ ಗೇಮ್ ಇರುತ್ತೆ ಅಷ್ಟೇ. ಸೊ ಬಿಸ್ಕಿಟ್ ಇದೆ ಅಲ್ವಾ, ಸೊ ಏನು ಗೇಮ್ ಇರ್ಬೋದು? ಬಿಸ್ಕೆಟ್ ಕೈ ಟಚ್ ಮಾಡದೆ ಬಾಯಲ್ಲಿ ಹಂಗೆ ತಿನ್ನೋದಾ? ಎಷ್ಟು ತಿನ್ನೋದಂತ ಯಜಮಾನ್ರಿಗೆ ಬಿಸ್ಕಿಟ್ ತಿನ್ನಿಸಿ ಆಚೆನಿಗೆ ಪ್ರಾಕ್ಟೀಸ್ ಆಗಿದೆ. ಅಂದರೆ ಕೈ ಟಚ್ ಮಾಡಿದ್ರೆ ಹಿಂಗೆ ತಿಂತೀರಾ? ಫಸ್ಟ್ ಬಾಯಲ್ಲಿ ಇಟ್ಕೊಂಡ್ಬಿಡೋದು, ಆಮೇಲೆ ಕೈಯಿಂದ ಕಟ್ಕೊಂಡು ಹಂಗೆ ತಿನ್ನೋದು. ಏನು ಕ್ರಿಯೇಟಿವಿಟಿ ಈ ಹುಡುಗಿ, ಸಖತ್ ಕ್ರಿಯೇಟಿವಿಟಿ. ಎಕ್ಸಾಕ್ಟ್ಲಿ, ಅವ್ರು ಹೇಳಿದ್ದು ಕರೆಕ್ಟ್. ಮನೆ ಮೇಲೆ ಇಟ್ಕೊಂಡು ಟಚ್ ಮಾಡಿದೆ. ನೀವು ಆಡ್ತೀರಾ ಅಜ್ಜಿ? ಸೂಪರ್ ನೋಡಿ, ಅದು ಆಡ್ಬೇಕು ನೀವೀಗ. ಓಕೆ, ನಿಮಗೆ 3 minutes ಟೈಮ್ ಇದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Time starts now. ನಿಮ್ದು ಇದು ಜಾರ್ತಿದ್ಯಾ? ಹೈವೇನಾ? ಅವರು ಕುತ್ತಿಗೆ ಮುರಿಬೋದು. ಅವ್ರು ಹಿಂಗೆ ಹೋಗಿದ್ದಾರೆ. ಒಬ್ರು ಗೆಲ್ತಾರೆ, ಆರಾಮಾಗಾಡಿ. Your time starts now. ಸೊ ಯಾರದ ವಿನ್ನರ್ ಬೇರೆ ಯಾರು ಅಲ್ಲ, ನಮ್ಮ ಪ್ರೀತಿಯ ಉಷಾ ಕಿರಣ್. ಬರ್ಲರು ಜೋರ ಚಪ್ಪಾಳೆ. ಓಕೆ, ಸೊ ನಮ್ಮ ಮುಂದಿನ ಆಟ ಅಂತ್ಯಾಕ್ಷರಿ. ಸೊ ಇಲ್ಲೊಂದು ಟೀಮ್ ಇದೆ, ಇಲ್ಲೊಂದು ಟೀಮ್ ಇದೆ. ಸಾರಿ ಗ ಮ ಪ ದ ನಿ ಸ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಡಿಂಗ್ 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 ಡಿಂಗ್.
ಗ ಗೌರಮ್ಮ ಅಯ್ಯಪ್ಪ ಮನಸಮ್ಮ ಯಾರದು ಸಿಂಗರ್? ಗೌರಮ್ಮ ನೋಡಮ್ಮ ಮನಸಯ್ಯ ಗಗನದಲ್ಲಿ ಮಡಗಿನ ತನನ ಸೊ ಇಲ್ಲಿ ಕುಣಿಬೇಕು ಕೋಗಿಲೆಯು ಹಾಡಬೇಕು ಅಪ್ಪನೂ ದುಡಿಬೇಕು ಅವ್ವನೂ ಹಡಿಬೇಕು ಅದಲಿ ಬದಲಿ ಆಗೋದ್ರೆ ಹಳ್ಳಿನ ಕೋಗಿ ಕೂಗುತ್ತೈತೆ ಲೋಕಕ್ಕೆ ಸಾಕು ಸಾಕು. ಲೂಸರ್ ಅಲ್ಲ, ಯಾರು ವಿನ್ನರ್ ಅಲ್ಲ, ಟೈ. ಯಾಕಂದ್ರೆ ಒಬ್ರಿಗೊಬ್ರು ಸೂಪರ್ ಆಗಿದ್ದೀರಾ, ಸಕ್ಕದಾಗಿ ಆಡ್ತೀರಾ. ಇವರಂತೂ ನೆಕ್ಸ್ಟ್ ಸರಿಗಮ್ಮ ಟ್ರೈ ಮಾಡಿ ಮೇಡಮ್. ಬಟ್ ವೆಲ್ ಟ್ರೈಡ್, ತುಂಬ ಸ್ಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಲಾಸ್ಟ್ ಸೆಗ್ಮೆಂಟ್ ಇದು. ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಉತ್ತರ ಹೇಳಬೇಕು. ಏನಿಲ್ಲ, ನಿಮ್ಮ ಯಜಮಾನ್ರ ಬಗ್ಗೆ ಲವ್ವಲ್ಲಿ ನಿಮ್ಮ ಯಜಮಾನ್ರಿಗೆ ಏನಾದರೂ ಹೇಳಿದ್ರೆ ಅವ್ರು ನೋಡುವಾಗ ಅವರಿಗೆ ವಾವ್ ಅನ್ನಿಸ್ಬೇಕು, ಅಯ್ಯೋ ಇಷ್ಟೆಲ್ಲ ಫೀಲಿಂಗ್ಸ್ ಇದೆಯಾ ನನ್ನ ವೈಫಿಗೆ ನನ್ನ ಮೇಲೆ, ಏನಾದ್ರು ಅವ್ರ ಬಗ್ಗೆ ಒಳ್ಳೇದು ಏನಾದ್ರು. ಅವ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನನಗೆ ನಮ್ಮ ಅಮ್ಮ ಜೊತೆ ನಮ್ಮ ಅಪ್ಪ ಅಮ್ಮ ಮನೆಗೆ ಇರೋದಕ್ಕಿಂತ ನನ್ನ ಹಸ್ಬೆಂಡ್ ಮನೆಗೆ ಬಂದಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಕ್ಕೆ ಬರ್ತೀನಿ. ನಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಅಪ್ಪ ಅಮ್ಮ ಮನೆಗಿಂತ ಇಲ್ಲಿ ಇದ್ದಾಗ ಚೆನ್ನಾಗಿದ್ದೀನಿ ನಾನು. ಹೌದಾ? ಹೌದು. ನಾವಿಬ್ರು ಒಬ್ರಿಗೊಬ್ರು ಬಿಟ್ಟು ಇರಲ್ಲ. ಹಾಗಂತ ಅಂಟ್ಕೊಂಡೇ ಏನಿರಲ್ಲ. ಅಟ್ಲೀಸ್ಟ್ 1 ಅವರ್ಗೆ ಒಂದ್ಸರಿನಾದ್ರೂ ನಾವು ಮಾತಾಡ್ತೀವಿ. ಅಂದರೆ ನಮ್ಮ ಮನೆಯವ್ರು ಬಿಟ್ಟು ನನಗೂ ಇರೋಕ್ಕಾಗಲ್ಲ. ಒನ್ ಟೈಮಾರು ಕಾಲ್ ಮಾಡಿ ಒಂದಿನ ಮಾತಾಡಿದ್ರೇ ಸಮಾಧಾನ ನನಗೆ, ಅಷ್ಟೇ. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವ್ರಿಗೆ ನನಗೆ ಗೌರ್ಮೆಂಟ್ ಜಾಬ್ ಆಗಬೇಕಂತ ತುಂಬ ಆಸೆ ಇದೆ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಅವರು ನಾನು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅನ್ಕೋತಾ ಇದ್ದಾರೆ. ಬಟ್ ಅದು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಗೌರ್ಮೆಂಟ್ ಜಾಬಿಗೆ ಹೋಗ್ತೀನಿ ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವ್ರ ಸಂಬಂಧಗಳಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ, ಕೇರ್ ಮಾಡ್ತಾರೆ. ಎಲ್ಲರನ್ನೂ ಜೊತೆ ಇರಬೇಕು, ಚೆನ್ನಾಗಿರಬೇಕು ಅಂತ. ನಮ್ಮ ಹಸ್ಬೆಂಡು ಎಲೆಕ್ಟ್ರಿಕ್ ಸೂಪರ್ವೈಸರ್ ಮಾಡ್ತಾರೆ ಆಫೀಸಲ್ಲಿ. ರೀಸೆಂಟ್ ಡೇಸಲ್ಲಂತೂ ಸಿಕ್ಕಾಪಟ್ಟೆ ವರ್ಕ್. ನಮಗಂತೂ ನನಗೆ ಮಗನಿಗೆ ಟೈಮೇ ಕೊಡ್ತಾ ಇಲ್ಲ. ನಾನು ಅದಕ್ಕೆ ಬೈತಾ ಇದ್ದೀನಿ ಅವನಿಗೆ, ಆಫೀಸ್ ಕೆಲಸ ಬಿಟ್ಟು ನಮಗೂ ಒಂಚೂರು ನೋಡು, ನಮಗೂ ಒಂಚೂರು ಟೈಮ್ ಕೊಡು ಅಂತ. ನಮ್ಮ ಹಸ್ಬೆಂಡು ತುಂಬ ಕೇರ್ ಮಾಡ್ತಾರೆ. ಬಟ್ ಕೆಲವೊಂದು ವಿಷಯದಲ್ಲಿ ಅವ್ರಿಗೆ ಹರ್ಟ್ ಮಾಡಿದ್ದೀನಿ. ಸೊ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ಅಕ್ಷಯ್. ಖುಷಿಯಾಗಿದೆ ಅಷ್ಟೇ. ನಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊತಾರೆ. ನನ್ನ ಮಗಳು ನಾನು ಅವರೇ ಪ್ರಪಂಚ. ಶ್ರೀಧರ್, ಐ ಲವ್ ಯು. ಮೇಡಮ್, ನೀವು ನಿಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಮನೆಯವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದಾ? ಹಿಂಗ ನಾನು ತುಂಬ ಕೋಪ, ಅವ್ರಿಗೆ ಬೈತಿರ್ತೀನಿ, ಅದಕ್ಕೆ ಸಾರಿ ಕೇಳ್ತೀನಿ. ನಮ್ಮ ಮನೆಯವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಸರ್. ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟರೆ ನೆಕ್ಸ್ಟ್ ನೋಡ್ಕೊಂಡಿದ್ದೆ ಅವರು ಅಂತ ಹೇಳ್ತೀನಿ ನಾನು. ಸ್ವಲ್ಪ ಜೋರಾಗಿ ಬೈತೀನಿ, ಅವಾಗ ಒಂದು ಸ್ವಲ್ಪ ಗಿಲ್ಟ್ ಆಗುತ್ತೆ, ಬೈದ್ಬಿಟ್ನಲ್ಲ, ಹೊರಗಡೆ ಬೇರೆ ಹೋಗ್ತಿದ್ದಾರೆ, ಏನಾದರೂ ಅದನ್ನೇ ತಲೆಗೆ ಇಟ್ಕೊತಾರ, ಅದೊಂದು ಫೀಲ್ ಆಗುತ್ತೆ. ಅವಾಗ ಫೋನ್ ಮಾಡಿ ಮಾತಾಡ್ತೀನಿ. ನಾವು ಯಾವಾಗಲೂ ಮನೇಲೇ ಇರ್ತೀವಲ್ಲ, ಜಗಳ ಇನ್ನೇನು ಕಾಡಕ್ಕೆ ಹೋಗ್ಲಿ, ನಮ್ಮ ಮಕ್ಕಳೇ ನಮ್ಮ ಪ್ರಪಂಚ, ಮಕ್ಕಳು ನಾವು ಅಷ್ಟೇ. ಅಂದರೆ ಲವ್ ಐತಿ ನೆನ್ಸ್ಕೊಂಡ್ರೆ, ಇದೆಲ್ಲ ಇಲ್ಲ. ಅಲ್ಲೇ 36 ವರ್ಷ ಆಯ್ತು ನಮ್ಮ ಮನೆ ಇರ್ಬೇಕಲ್ವ ಯಜಮಾನ್ರು. ಏನೋ ನಮ್ಮ ಮನೆ ಬರ ಇರಲಿಲ್ಲ. ನೋಡಿ, ಅವ್ರು ಇಷ್ಟೊತ್ತು ನಗ್ನಗ್ತ ಮಾತಾಡಿದ್ರು, ಮನಸ್ಸಲ್ಲಿ ನೋವಿದ್ರು ಅದನ್ನ ತೋರಿಸಿಲ್ಲ. ಈಗ ಡೀಪಾಗಿ ಯಜಮಾನ್ರ ವಿಷಯ ಹೇಳ್ದಕ್ಕೆ ನೋಡಿ, ಇಷ್ಟೊತ್ತು ನಗ್ನಗ್ತ ಖುಷಿಯಾಗಿ, ಅವರಷ್ಟು ಖುಷಿ ಮೋಸ್ಟ್ಲಿ ಯಾರು ಇರಲಿಲ್ಲ, ಅಷ್ಟು ಖುಷಿಯಾಗಿದ್ರು. ಬಟ್ ಈಗ ಡೆಪ್ತಿಗೋದು. ನಮ್ದು ಆ್ಯಕ್ಚುಲಿ ಲವ್ ಕಮ್ ಅರೇಂಜ್ ಮ್ಯಾರೇಜು. ಇಷ್ಟೊತ್ತು ಮಾತಾಡದೆ ನಾನು ನನ್ನ ಮಗು ಅಂತಂದರೆ ತುಂಬ ಇಷ್ಟ ಅನ್ನೋದಕ್ಕಿಂತ ಪ್ರಾಣ. ನಾವೇ ಅವ್ರಿಗೆ ಪ್ರಪಂಚ. ನಮಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಐ ಲವ್ ಯು ಸೋ ಮಚ್ ಮೈ ಬುಜ್ಜು. ನಮ್ಮ ಯಜಮಾನ್ರು ಅವ್ರು ಬಂದ ತಕ್ಷಣ ಡ್ಯೂಟಿಯಿಂದ ನಾನು ಕಾಣಿಸ್ಬೇಕು ಫಸ್ಟು. ಎಲ್ಲಿ ಊರಿಗೂ ಕಳಿಸಲ್ಲ ಅವ್ರು ನಮಗೆ.
ಹೌದಾ? ಅವರ ಜೊತೆಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ, ಅಷ್ಟು ಕೇರ್ ತಗೋತಾರೆ. ಎಲ್ಲರೂ ಅವ್ರವ್ರ ಗಂಡನ ಬಗ್ಗೆ ಹೇಳಿದ್ರು. ಹೌದು. ನಾನು ನಮ್ಮ ಅತ್ತೆ ಬಗ್ಗೆ ಹೇಳ್ತೀನಿ. ನಮ್ಮ ಅತ್ತೆ ತುಂಬ ಅಂದರೆ ತುಂಬ ಒಳ್ಳೆಯವರು. ಅಂಥ ಅತ್ತೆಯನ್ನು ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಒಂದೊಂದ್ಸರಿ ಜಗಳ ಮಾಡಿದ್ದೀನಿ. ಸೊ ನಮ್ಮ ಅತ್ತೆಗೆ ನಾನು ಸಾರಿ ಕೇಳ್ತೀನಿ. ಸೊ ನೋಡಿದಲ್ಲ ವೀಕ್ಷಕರೇ, ಸೊ ಇವತ್ತು ಫಸ್ಟ್ ಟೈಮ್ ಮೋಸ್ಟ್ಲಿ ನಮ್ಮ ಕಂಪ್ಲೀಟ್ ಎಪಿಸೋಡಲ್ಲಿ ಕಂಪ್ಲೀಟ್ ಒಂದಿಷ್ಟು ಗೃಹಲಕ್ಷ್ಮಿಗಳು ಇದ್ದದ್ದು. ಸೊ ಪ್ರತಿಯೊಬ್ಬರು ಫೀಲಿಂಗ್ಸ್ನ ನಾವು ಕೇಳಿದ್ವಿ. ಪ್ರತಿಯೊಬ್ಬರು ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ, ಮನೇಲಿ ಏನು ಜಗಳ ಆಡ್ತೀವಿ, ಪ್ರತಿಯೊಂದು ತುಂಬ ಓಪನ್ ಆಗಿ ಮಾತಾಡಿದ್ವಿ. ಸೊ ನಾವು ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂದ್ರೆ ಮಾಡಬೇಕಾಗುತ್ತೆ ಅಷ್ಟೇ. ಈ ಟಿವಿ ಡಿಸ್ಪ್ಲೇ ಕೆಳಗಡೆ ನಂಬರ್ ಇದೆ, ಅದಕ್ಕೆ ಫೋಟೋಸ್ ವೀಡಿಯೋಸ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.